ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಜಾಗತಿಕ ಅಸ್ಥಿರತೆ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರದ ನಡುವೆ ಇಂದು ಎರಡನೇ ಬಾರಿಗೆ, ಅದರಲ್ಲೂ ಕೂಡ ಭಾನುವಾರ ಬಜೆಟ್ ಮಂಡನೆಯಾಗಿರುವಂಥದ್ದು. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಕೆಲವೊಂದಷ್ಟು ರೀತಿಯಾದಂತಹ ನಿರೀಕ್ಷೆಗಳಿತ್ತು, ಏನೆಲ್ಲ ಕೊಡಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ಎಲ್ಲವೂ ಕೂಡ ಹುಸಿಯಾದಂತೆ ಕಾಣಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬಿಜೆಪಿ ಅವರು ಕೂಡ ಹೇಳ್ತಾ ಇರೋದು, ಇಲ್ಲ ಏನ್ ಸಿಗ್ಬೇಕಾಗಿತ್ತು ಅದೆಲ್ಲ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಜೆಟ್ ಅಲ್ಲಿ ಏನೆಲ್ಲ ಸಿಕ್ಕಿದೆ, ಯಾವ ನಿರೀಕ್ಷೆಗಳು ಹುಸಿಯಾಗಿದೆ, ಇದೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ಸ್ವಾತಿ ಚಂದ್ರಶೇಖರ್, ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾದಂತಹ ಅಶ್ವಿನಿ ಶಂಕರ್ ಹಾಗೂ ಎಫ್ಕೆಸಿಸಿಐ ಮಾಜಿ ಅಧ್ಯಕ್ಷರಾದಂತಹ ಜಾಕೋಬ್ ಕ್ರಸ್ಟ್. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ನಾವು ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಜನರಿಗೆ ಬ್ರೀಫ್ ಆಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ಯಾವೆಲ್ಲ ಬೆಲೆಗಳು ಏರಿಕೆ ಆಯ್ತು, ಯಾವ್ದೆಲ್ಲ ಬೆಲೆಗಳು ಇಳಿಕೆ ಆಯ್ತು ಅಂತ. ಸೋಲಾರ್ ಆಗಿರ್ಬೋದು, ಚರ್ಮದ ಚಪ್ಪಲಿ ಬ್ಯಾಗ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಬ್ಯಾಟರಿ, ಬಟ್ಟೆ, ಜವಳಿ ಉದ್ಯಮದಲ್ಲೂ ಕೂಡ ಇಳಿಕೆಯನ್ನ ಕಂಡಿರುವಂತದ್ದು. ಏನು ಬೀಡಿ, ಸಿಗರೇಟ್, ಮದ್ಯ ಇದೆಲ್ಲವೂ ಕೂಡ ಏರಿಕೆಯನ್ನ ಕಂಡಿದೆ. ಎಲ್ಲೋ ಒಂದ್ ಕಡೆ ಪ್ರತಿ ವರ್ಷನೂ ಕೂಡ ಏರಿಕೆ ಮಾಡ್ತಾ ಇದ್ರು ಕೂಡ ಮದ್ಯಪ್ರಿಯರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮಾತಾಡ್ತಾ ಹೋಗೋಣ. ಮೊದಲಿಗೆ ನಾನು ಆರ್ಥಿಕ ತಜ್ಞರಾದಂಥ ಜಾಕೋಬ್ ಕ್ರಸ್ಟ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಸಾಮಾನ್ಯವಾಗಿ ಸಣ್ಣ ಕೈಗಾರಿಕೆ ಆಗಿರ್ಬೋದು, ಮಧ್ಯಮ ಕೈಗಾರಿಕೆಗಳಾಗಿರ್ಬೋದು, ಇದ್ರ ಮೇಲೇನೆ ಆರ್ಥಿಕತೆ ನಿಂತಿರುವಂಥದ್ದು. ಸಾಮಾನ್ಯವಾಗಿ ಇವಾಗ ಬಂದಿರುವಂತಹ ಬಜೆಟ್ ಅನ್ನ ನಾವು ನೋಡೋದಾದ್ರೆ ಸಣ್ಣ ಕೈಗಾರಿಕೆ ಮೇಲೆ ಒತ್ತನ್ನ ಕೊಡ್ಲಾಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂಸ್ 9ನೇ ಬಾರಿಗೆ ನಮ್ಮ ಬಜೆಟ್ ಅನ್ನ ಮಂಡಿಸಿರೋದು. ಅದು ಕೂಡ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಆಗಿ ಹೋಗಿರೋದು. ಅದರ ಭವಿಷ್ಯ ಅವರು ಹೊರತೋಗಿದ್ದಾರೆ, ಕರ್ನಾಟಕದಿಂದ ಬಂದಿದ್ದು ಹೊರತೋಗಿದ್ದಾರೆ, ಪರವಾಗಿಲ್ಲ. ಬಟ್ ಆದರೆ ಈಗ 9ನೇ ಬಾರಿ ಸತತವಾಗಿ ಮಂಡನೆ ಮಾಡೋದ್ರಿಂದ ಅದು ಕೂಡ ಕಷ್ಟದಲ್ಲಿರುವಾಗ, ಯಾವ ಕಷ್ಟ ಅಂದರೆ ಟ್ರಂಪ್ನವರು ಸಿಕ್ಕಾಪಟ್ಟೆ ತಾರೀಫನ್ನು ಹಾಕ್ಬಿಟ್ಟು 50% ಹಾಕ್ಬಿಟ್ಟು ನಮ್ಮ ಎಕ್ಸ್ಪೋರ್ಟ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇದೆ ಮಂಡಸಿಂದ. ನಿಮ್ಗೆ ಗೊತ್ತಿರೋ ಪ್ರಕಾರ ಅಬೌಟ್ 6.3 crores ಆಫ್ MSMEs ಇದೆ ನಮ್ಮ ಇಡೀ ರಾಷ್ಟ್ರದಲ್ಲಿ. 6.3 crores ,95% ಮೈಕ್ರೋ ಪ್ರೊಪ್ರೈಟರ್ ಅಂಡ್ ಪಾರ್ಟ್ನರ್ಶಿಪ್, 94%. 5% ಈಸ್ ಸ್ಮಾಲ್ ಆ್ಯಂಡ್ 1% ಈಸ್ ಮೀಡಿಯಂ MSME ಅಂತ ಹೇಳ್ತಿದ್ವಲ್ಲ. ಅಂಥ ಒಂದು ಗಾತ್ರದ ಒಂದು ಒಂದು ಇಂಡಸ್ಟ್ರಿ ನಮ್ಮ MSME. ಅದರಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ 48% ಈಸ್ ಎಂಪ್ಲಾಯ್ಮೆಂಟ್ ಕಮ್ಸ್ ಫ್ರಮ್ MSME. 48%. 44% export comes from MSME. GDP growth somewhere around 30% of GDP growth MSME ಇಂದ ಬರ್ತಾ ಇದೆ. ಇಷ್ಟು ದೊಡ್ಡ ಗಾತ್ರದ ಒಂದು ವಲಯಕ್ಕೆ ನಮ್ಮ ವೃತ್ತ ಮಂತ್ರಿ ಆಗಲಿ ಅಥವಾ ಸರ್ಕಾರದ ಒಂದು ಧೋರಣೆ ಆಗಲಿ ಏನೂ ಬರ್ತಾ ಇಲ್ಲ. ಯಾಕೆ ಒಂದು ವೇಳೆ ಈಗ ವಿಕಸಿತ ಭಾರತಕ್ಕೆ ಹೋಗಬೇಕು ಅಂತ ಪ್ಲಾನ್ ಇದೆ. ಈ ಬಜೆಟ್ನಲ್ಲಿ ಮೇನ್ಲಿ ಒಂದು ಹಾದಿಯನ್ನು ಮಾಡಿಕೊಟ್ಟಿದ್ದಾರೆ ವಿಕಸಿತ ಭಾರತಕ್ಕೆ ಅಂತ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ವಿಕಸಿತ ಭಾರತ್ ಅಂತ. ಅದು ಕೂಡ ಈ ಬಜೆಟ್ನಲ್ಲಿ ಒಂದು ಯುವ ಜನತೆಗೆ ಒಂದು ದಾರಿ ತೋರಿಸುವಂಗೆ ಮಾಡಿದ್ದಾರೆ. ಹೇಳ್ತಾ ಇದೆ ಯುವ ಜನತೆಗೆ ಅಂತ. ಯಾಕೆಂದರೆ 140 ಕೋಟಿ ಇರುವ ನಮ್ಮ ರಾಷ್ಟ್ರ, ಅದರಲ್ಲಿ 60 ಕೋಟಿ ಯುವ ಜನ. ಈ ಜೆನ್ಜಿ ಅಂತ ಏನು ಹೇಳ್ತಿರಲ್ಲ, ಆ ಜೆನ್ಜಿ ವಿಕಸಿತ ಭಾರತಕ್ಕೆ 2047 ಇರುವಾಗ ಅವರು 35-45 ವರ್ಷಕ್ಕೆ ಆಗ್ತಾರೆ. ಆವಾಗ ದೇ ಆರ್ ದ ಸ್ಟ್ರಾಂಗ್ ಇಕಾನಮಿ ಬಿಲ್ಡರ್ಸ್. ಸೊ ಅವರಿಗೆ ನಾವು ಏನು ಮಾಡಿದ್ದೀವಿ, ಏನು ಮಾಡಬೇಕು, ಎಂಪ್ಲಾಯ್ಮೆಂಟ್ ಪೂರಕವಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಕನಾಮಿಕಲಿ ಗ್ರೋತ್ ಆಗಬೇಕು, ಅವರು ಕೂಡ ಎಂಪ್ಲಾಯ್ಮೆಂಟ್ ಉದ್ಯೋಗ ಸಿಗ್ಬೇಕಲ್ಲ. ಉದ್ಯೋಗಕ್ಕೆ ಏನು ಮಾಡಿದ್ದೀರಾ? ಏನು ಮಾಡಿಲ್ಲ. ಜಸ್ಟ್ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಅವ್ರು ಹೇಳಿದ್ದು ಯುವ ಜನತೆ ಓರಿಯೆಂಟೆಡ್ ಆಗಿ ನಾವು ಈ ಬಾರಿ ಬಜೆಟ್ ಅನ್ನ ಘೋಷಣೆ ಮಾಡ್ತಿದ್ದೀವಿ ಅಂತ. ಬಹಳ ಸಂತೋಷ ಹೇಳಿದ್ದೀರಾ. ಆದ್ರೆ ಏನ್ ಮಾಡಿದ್ದೀರಾ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ? ಇವಾಗ MN ನರೇಗಾದಿಂದ ನೀವು ಇವಾಗ ವಿಕಸಿತ ಭಾರತ ಯೋಜನೆ ಕೊಟ್ರಿ ನೀವು, ರಾಮ್ಜಿ ಅಂದ್ಬಿಟ್ಟು. ಆದರೆ ಅದರಲ್ಲಿ 100 ವರ್ಷದಿರೋದು 125 ವರ್ಷ ಅಂತ ಎಂಪ್ಲಾಯ್ಮೆಂಟ್ ಮಾಡಿದ್ರಿ. ಫೈನ್. ಈಗ ಕಾಂಗ್ರೆಸ್ನ ಒಂದು ಹೋರಾಟ ಮಾಡ್ತಾ ಇದ್ದಾರೆ, 120. ಆದರೆ ಅದನ್ನೇ ನೀವು ಒಂದು ವೇಳೆ ಎಂಪ್ಲಾಯ್ಮೆಂಟ್ ಲಿಂಕ್ ಮಾಡಿದಿದ್ರೆ ಚೆನ್ನಾಗಿರ್ತದೆ. ಹಾಗಾದ್ರೆ ಜನ ಉದ್ಯೋಗ ಸಿಗ್ತಾ ಇತ್ತು,
ಅವಕಾಶಕ್ಕೂ ಸಿಗ್ತಾ ಇದೆ. ಓಕೆ ಸರ್, ಮಾತನಾಡ್ತಾ ಹೋಗ್ತೀನಿ. ನಾನು ಬಿಜೆಪಿ ವಕ್ತಾರರಾದಂತಹ ಅಶ್ವಿನಿ ಶಂಕರ್ ಹತ್ರ ಮಾತನಾಡ್ತೀನಿ. ಮ್ಯಾಮ್, ಯಾವುದೇ ಬಜೆಟ್ ಅನ್ನ ನಾವು ಮಂಡನೆ ಮಾಡ್ಬೇಕಂತ ಅಂದ್ರು 6 ಸೆಕ್ಟರ್ ಅನ್ನ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಮೇನ್ ಆಗಿ ಡಿಫೆನ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಅದೇ ರೀತಿಯಾಗಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈ ಎಲ್ಲಾ ಸೆಕ್ಟರ್ ಅನ್ನ ಈ ಬಾರಿ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ನೋಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಇದೊಂದು ವಿಕಸಿತ ಭಾರತದ ದಾಪುಗಾಲು ಹಾಕೊಂಡು ಹೋಗ್ತಿರುವಂಥ ಬಡ್ಜೆಟ್. ನಮ್ಮ ಟಾರ್ಗೆಟ್ ಇರುವಂಥದ್ದು ಮೋಟೋ 2047 ಅಲ್ಲಿ ವಿಶ್ವಗುರು ಭಾರತ ಅಂತ. ಅದನ್ನಿಟ್ಕೊಂಡು ನಾವು ಹೋಗ್ತಾ ಇರೋದು ಹೆಜ್ಜೆ ಮೇಲೆ ಹೆಜ್ಜೆ. ಆ್ಯಂಡ್ ಇವತ್ತು ನಾವು ನಮ್ಮ ಕೈಗೆ ಬಂದಾಗ ದೇಶ ಫ್ರೆಜೈಲ್ ಫೈಲ್ ಇತ್ತು ನಮ್ಮ ಎಕಾನಮಿ, ಆಯ್ತಾ. ಆದರೆ ಇವತ್ತು 4ನೇ ಬಲಿಷ್ಠವಾದಂತಹ ವಿಶ್ವದ ಆರ್ಥಿಕತೆ ಆಗಿದ್ದೇವೆ ನಾವು, ಆಯ್ತಾ. ಸೊ ಹಾಗಾಗಿ ನಾವು ತುಂಬ ಸೂಕ್ಷ್ಮವಾಗಿ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಮಗ್ರವಾಗಿ ನಾವು ಎಲ್ಲ ಡೈಮೆನ್ಷನ್ಸ್ ಇಂದನೂ ಯೋಚನೆ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ವಿ ಆರ್ ನಾಟ್ ರಶಿಂಗ್ ಆಲ್ಸೋ ಫಾರ್ ಎನಿಥಿಂಗ್. ಎಲ್ಲ ಕಡೆ ಕ್ರೈಸಿಸ್ ಇದ್ದಾಗಲೂ ಕೂಡ ಪ್ರಪಂಚದಲ್ಲಿ ಭಾರತ ಸ್ಟೇಬಲ್ ಆಗಿ ನಿಂತಿದೆ, ಆಯ್ತಾ. ಇದು ಒಂದು ಇಡೀ ಜಗತ್ತಿವತ್ತು ಭಾರತದ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಬರ್ತಾ ಇರೋದು ಯಾಕೆ, ಹೂಡಿಕೆ ಮಾಡ್ತಾ ಇರೋದು ಯಾಕೆ ಅಂದ್ರೆ ಇದೇ ಸ್ಟೆಬಿಲಿಟಿ ಬೇಸಿಸ್ ಮೇಲೆ, ಇಲ್ಲಿನ ಗವರ್ನೆನ್ಸ್ ಮೇಲೆ, ನಡೀತಾ ಇರುವಂತಹ ಒಂದು ಆಡಳಿತದ ಮೇಲೆ. ಸೊ ಹಾಗಾಗಿ ಎಲ್ಲಾ ವಲಯಗಳಲ್ಲೂ ನಾವು ಸ್ಟೆಬಿಲಿಟಿ ಕಾತ್ಕೊಂಡು ಬರ್ತಾ ಇದ್ದೇವೆ ಅಂಡ್ ಡೆವಲಪ್ಮೆಂಟ್ ಕಾತ್ಕೊಂಡು ಬರ್ತಾ ಇದ್ದೇವೆ, ಆಯ್ತಾ. ಅಲ್ಲಲ್ಲ, ಈಗ ಆಲ್ರೆಡಿ ನಡೀತಿದ್ಯಲ್ಲ, ನಡೀತಿರೋದೇನೇ ನಾವು ನಿಲ್ಸಿಲ್ವಲ್ಲ. ಸೊ ಈಗ ಆಲ್ರೆಡಿ ಹೋದ ವರ್ಷದ ಏನ್ ನಡೀತಾ ಇದೆ ದಟ್ ವಿಲ್ ಕಂಟಿನ್ಯೂ, ದಟ್ ದೇರ್ ಇಸ್ ನಾಟ್ ಚೇಂಜ್ ಇನ್ ದಟ್. ಅದ್ರ ಜೊತೆಗೆ ಹೊಸದಾಗಿ ಸೇರಿಸಿರುವಂತದ್ದು ಇವತ್ತೇನ್ ಘೋಷಣೆ ಆಗಿದೆ ಅಲ್ಲ ಅದನ್ನ. ಸೊ ಯು ಕ್ಯಾನ್ ಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಇರ್ಬೋದು, ಮತ್ತೆ ಯುವ ಶಕ್ತಿ ಕೊಟ್ಟಿರುವಂತ ಪೂರಕ ಬಜೆಟ್ ಇರ್ಬೋದು, ಹಾಸ್ಟೆಲ್ಗಳು ಹೆಣ್ಣು ಮಕ್ಕಳಿಗೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಸ್ ಅಂತ ಇರ್ಬೋದು, ಮತ್ತೆ ಟೌನ್ಶಿಪ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ತಂದಿದ್ದಾರೆ, ಮತ್ತೆ ಫಿಶರೀಸ್ಗೆ ಇರ್ಬೋದು, ಕೋಸ್ಟಲ್ ಏರಿಯಾ. ಸೊ ಅವ್ರು ಕೊಟ್ಟಿರುವಂತಹ ಎಲ್ಲಾ ಬೆನಿಫಿಟ್ಸು ನೋಡಿದ್ರೆ ಏನೇನು ಅನೌನ್ಸ್ಮೆಂಟ್ಸ್ ಇದೆ ಆ ಎಲ್ಲಾ ಇದ್ರಲ್ಲೂ ಕರ್ನಾಟಕ ಖಂಡಿತ ಬಂದೇ ಬರುತ್ತೆ, ಯಾಕೆಂದ್ರೆ ಆ ರೀಜನ್ ಅಲ್ಲಿ ಇರೋದ್ರಿಂದ. ಬಾರಿ ಬಜೆಟ್ ನಲ್ಲಿ ಕೇಳ್ಸೇ ಇಲ್ಲ. ತೆಂಗು, ಶ್ರೀಗಂಧ, ಆಯ್ತಾ, ಮತ್ತೆ ಮೀನುಗಾರಿಕೆ, ಮತ್ತೆ ಪಶು ಸಾಗಾಣಿಕೆ, ಇದೆಲ್ಲದರಲ್ಲೂ ಕರ್ನಾಟಕ ಆಲ್ರೆಡಿ ಇಟ್ಸ್ ಬೀನ್ ಪ್ರೂವಿಂಗ್ ಇಟ್ಸ್ ಪ್ರೂವ್ಡ್ ಇಟ್ಸ್. ಸೊ ನಾವು ಬೆಳೆಯುವಂತಹ ಒಂದು ಏನಿದೆ ಶ್ರೀಗಂಧ ಇರ್ಬೋದು, ತೆಂಗು ಇರ್ಬೋದು. ಸೊ ಹಾಗಾಗಿ ಅದಕ್ಕೆಲ್ಲಾನು ನೋಡ್ಬೇಕಾಗತ್ತೆ ನಾವು. ಡೈರೆಕ್ಟ್ಲಿ ಯು ಕಾಂಟ್ ಸೇ ದಟ್ ಕರ್ನಾಟಕನ ಇದು ಮಾಡಿದ್ದಾರೆ ಅದ್ ಮಾಡಿದ್ದಾರೆ. ರೈತರಿಗೆ ಏನು ಸಿಕ್ಕೇ ಇಲ್ಲ, ಕರ್ನಾಟಕದಲ್ಲಿ ರೈತರಿಗೂ ಕೂಡ ಏನು ಸಿಕ್ಕಿಲ್ಲ ಈ ಬಾರಿ. ಎಲ್ಲ ಯಾಕೆ ಸಿಕ್ಕಿಲ್ಲ? ಖಂಡಿತ ಸಿಕ್ಕಿದೆ. ರೈತರಿಗೆ ಯಾಕೆ ಸಿಕ್ಕಿಲ್ಲ ಅಂತ ಓಕೆ, ನಾನು ಮಾತನಾಡ್ತಾ ಹೋಗ್ತೀನಿ. ನೋಡಿ, 500 ಜಲಾನಯನ ಪ್ರದೇಶಗಳಲ್ಲಿ ಅಮೃತ ಸರೋವರ ಸಮಗ್ರ ಅಭಿವೃದ್ಧಿ ಅಂತ ಹೇಳಿದ್ದಾರೆ, ಆಯ್ತಾ. ಮತ್ತೆ ಕೋಕೋ ಮತ್ತೆ ಕ್ಯಾಶ್ಯೂ ಇದಕ್ಕೂ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಈ ಸತಿ. ಮತ್ತೆ ಎಲ್ಲ ಈ ಹಿಲ್ಲಿ ರೀಜನ್ಸ್ ಅಲ್ಲಿ ಬೆಳೆಯುವಂತಹ ವಾಲ್ನಟ್, ಬಾದಾಮಿ, ಆ ಕಡೆ ಕೃಷಿಗೂ ಒಂದು ಉತ್ತೇಜನ ಸಿಗ್ಲಿ ಅಂತ ಅದನ್ನ ಕೂಡ ಐಡೆಂಟಿಫೈ ಮಾಡಿರುವಂತದ್ದು. ಮತ್ತೆ ICAR ಜೊತೆಗೆ ಭಾರತ್ ವಿಸ್ತಾರ್ ಯೋಜನೆ. ಓಕೆ ಮೇಡಮ್, ಮಾತನಾಡ್ತಾ ಹೋಗ್ತೀನಿ. ಯಾಕೋ ಈ ಬಾರಿ ಎಲೆಕ್ಷನ್ ಓರಿಯೆಂಟೆಡ್ ಬಜೆಟ್ ಅಂತಾನು ಕೂಡ ಒಂದ್ ಕಡೆನಲ್ಲಿ ಅನ್ನಿಸ್ತಾ ಇರುವಂತದ್ದು. ನಾನು ಸ್ವಾತಿ ಮೇಡಮ್ ಹತ್ರ ಮಾತನಾಡ್ತಾ ಹೋಗ್ತೀನಿ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಮ್ಯಾಮ್, ನಿಮ್ಗೇನ್ ಅನ್ಸುತ್ತೆ? ಯಾಕಂತ ಅಂದ್ರೆ ನೀವ್ ಹೇಳೋ ನನ್ನ ಅನಿಸಿಕೆನ ಹೇಳೋದಾದ್ರೆ ಈ ಬಾರಿಯ ಬಜೆಟ್ ಯಾವುದೇ ರೀತಿಯಾದಂತ ನಿರೀಕ್ಷೆ ಇಲ್ಲ, ಏನೂ ಇಲ್ಲ. ಎಲ್ಲೂ ಕೂಡ ನೀವ್ ಅನ್ಕೊಂಡಿರೋ ತರ ಅಥವಾ ಜನತೆ ಅನ್ಕೊಂಡಿರೋ ತರ ಬಜೆಟ್ ಮಂಡನೆ ಆಗಿಲ್ಲ ಅಂತ ನೀವ್ ಹೇಳ್ತೀರಾ ಅಂತ ಅನ್ಕೊಂಡಿದೀನಿ. ಏನ್ ಅನ್ಸುತ್ತೆ? ಅಥವಾ ವೆರಿ ಗುಡ್ ಬಜೆಟ್ ಈ ಬಾರಿ ಮಂಡನೆ ಆಗಿದ್ದು ಅಂತ ನಿಮ್ಗೆ ಏನಾದ್ರೂ ಅನ್ಸುತ್ತಾ? ಸುಕನ್ಯಾ ಅವರೇ, ಟೆಕ್ನಿಕಲಿ ಒಂದ್ 2-3 ವಿಚಾರಗಳನ್ನ ಹೇಳ್ಬಿಡ್ತೀವಿ. ಅಶ್ವಿನಿ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಕೈಗೆ ದೇಶ ಬಂದಾಗ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಗೊತ್ತಾ ಅಂತ. ರೀ, ಅವ್ರಿಗೆ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. 2004ರಲ್ಲಿ ನಮ್ಮ ಹತ್ರ ದೇಶ ಬಂದಾಗ ಕರ್ನಾಟಕದ ಬಜೆಟ್ ಇವತ್ತಿನ ದಿನ ನಾವು ಏನ್ ಮಂಡಿಸ್ತಾ ಇದೀವಲ್ಲ ಆ ಗಾತ್ರದ ಬಜೆಟ್ ದೇಶದ ಬಜೆಟ್ ಆಗಿತ್ತು. ಅದನ್ನ 100 ಟೈಮ್ಸ್ ಜಾಸ್ತಿ ತೆಗೆದುಕೊಂಡು ಹೋಗಿದ್ದಂಥದ್ದು UPA ಸರ್ಕಾರ 1 ಮತ್ತು 2. ನಾವು ಎಕ್ಸಿಟ್ ಆಗ್ಬೇಕಾದ್ರೆ ನಾವು ಮಂಡನೆ ಮಾಡಿದಂತಹ ಬಜೆಟ್ 17.5 ಲಕ್ಷ ಕೋಟಿ. ಅವರು ಅದನ್ನ ಇಂಟರಿಮ್ ಬಜೆಟ್ ನಲ್ಲೂ ಕೂಡ ಮಂಡಿಸಿದ್ದಾರೆ. ಒಂದಿಷ್ಟು ಮಾರ್ಪಾಡುಗಳನ್ನ ಮಾಡಿ ಅವರು ಅದನ್ನ ವಾಪಸ್ ತೆಗೆದು ನೋಡೋದಿಕ್ಕೆ ಹೇಳಿ. ಇವತ್ತಿನ ದಿನ ಅಫ್ಕೋರ್ಸ್ ಕಂಟ್ರಿ ಇಸ್ ಗ್ರೋಯಿಂಗ್, 5 ಟ್ರಿಲಿಯನ್ ಎಕಾನಮಿ ಕಡೆ ನಾವು ದಾಪುಗಾಲು ಹಾಕ್ತಾ ಇದೀವಿ ಅಂತ ನಾನು ಹೇಳ್ತಾ ಇರುವಂತದ್ದಲ್ಲ. ದೇಶದ ಪ್ರಧಾನಮಂತ್ರಿಗಳಾದಂತಹ ಬಿಜೆಪಿಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರೇ ಕೂಡ ಹೇಳಿರುವಂತದ್ದು. ಆದ್ರೆ ಇಲ್ಲಿ FKCCIನ ಮಾಜಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. 2047ರಷ್ಟರಲ್ಲೂ ಕೂಡ ನಾವು 5 ಟ್ರಿಲಿಯನ್ ಎಕಾನಮಿನ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಲುಕ್ ಅಟ್ ದ GDP ರೇಷಿಯೋ ಆಫ್ ಅವರ್ ಕಂಟ್ರಿ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಬಜೆಟ್ ದಟ್ ವಿ ಆರ್ ಪ್ರೆಸೆಂಟಿಂಗ್. 55 ಲಕ್ಷಕ್ಕೂ
ಕೋಟಿಗೂ 55 ಲಕ್ಷ ಕೋಟಿಗಿಂತ ಹೆಚ್ಚು ಬಜೆಟ್ ಅನ್ನ ನಾವು ಮಂಡನೆ ಮಾಡ್ತಾ ಇದೀವಿ. ಬಟ್ ಸ್ಟಿಲ್ ವಿ ಆರ್ ಅಟ್ 7.4 7.5 GDP ಅಲ್ಲೇ ನಾವು ತೊಳಲಾಡ್ತಾ ಇದೀವಿ. ಸಾಲ ಮಾಡೋದು ತುಪ್ಪ ತಿನ್ನು. ಈಗ ಹೆಂಗ್ ಗೊತ್ತಾ, ಬಜೆಟ್ ಇಷ್ಟು ಗಾತ್ರದ ಬಜೆಟ್ ನಾನು ಮಂಡಿಸ್ತಾ ಇದೀನಿ ಅಂತ ತೋರಿಸಿದ್ರೆ ಸಾಲದು, ಅಲ್ಲಿ ಖರ್ಚು ಮಾಡೋದಕ್ಕೆ ಹಣನೂ ಇರಬೇಕು. ನಮ್ಮ ಫಿಸ್ಕಲ್ ಡೆಫಿಸಿಟ್ ಏನು ಇವತ್ತಿನ ದಿನ, ಸೊ ವಾಟ್ ಆರ್ ಎಕನಾಮಿಕಲ್, ನಮ್ಮ ಎಕ್ಸ್ಪೋರ್ಟ್ಸ್ ಏನು, ನಮ್ಮ ಇಂಪೋರ್ಟ್ಸ್ ಏನು, ನಮ್ಮ ಎಕ್ಸ್ಚೆಕರ್ ಏನು, ನಮ್ಮ ಎಕ್ಸ್ಪೆಂಡಿಚರ್ ಏನು, ಇದು ಯಾವುದರ ಅರಿವು ಕೂಡ ಇವತ್ತಿನ ದಿನ ಯಾವುದೇ ಬಿಜೆಪಿಯ ಸಂಸದರಿಗಾಗ್ಲಿ, ವಕ್ತಾರರಿಗಾಗ್ಲಿ ಅಥವಾ ರಾಜ್ಯದ ಬಿಜೆಪಿ ನಾಯಕರಿಗಾಗ್ಲಿ ಖಂಡಿತವಾಗ್ಲೂ ಇಲ್ಲ. ನೀವು ನೋಡ್ತಾ ಇರ್ತೀರಿ, ಸಾಮಾನ್ಯವಾಗಿ ಬಿಜೆಪಿಯ ನಿಯೋಗ ಕೇಂದ್ರ ಸರ್ಕಾರವನ್ನ, ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂಥದ್ದು. ಏನಕ್ಕೆ? ಇಲ್ಲಿ ಅಧ್ಯಕ್ಷರು ಯಾರಾದ್ರೂ ಬದಲಾಯಿಸ್ತಾ ಇದ್ದೀರಾ, ಇಲ್ಲಿ ಯಾರಾದ್ರೂ ಹೊಸ ನಾಯಕರನ್ನ ಕರ್ಕೊಂಡ್ ಬರ್ತಾ ಇದ್ದೀರಾ ಅಂತ. ಇಷ್ಟು ದಿನದಲ್ಲಿ 3 ವರ್ಷಗಳಾಯ್ತು ಆಲ್ಮೋಸ್ಟ್, ಇವರು 2.25 ವರ್ಷ ಆಯ್ತು. 2 ವರ್ಷದ ಬಜೆಟ್ ನಲ್ಲಿ ಒಂದು ಸತಿ ಆದ್ರೂ ಕರ್ನಾಟಕದಿಂದ ಯಾವ್ದಾದ್ರೂ ಒಂದು ನಿಯೋಗ, ವಿರೋಧ ಪಕ್ಷದ ನಾಯಕರಾಗ್ಲಿ, ಸನ್ಮಾನ್ಯ ಅಶೋಕ್ ಅವರಾಗ್ಲಿ ಅಥವಾ ವಿಪಕ್ಷದ ಸಚೇತಕರಾಗ್ಲಿ, ನಾರಾಯಣ ಸ್ವಾಮಿ ಅವರಾಗ್ಲಿ, ಒಂದೇ ಒಂದು ನಿಯೋಗವನ್ನ, ಇಲ್ಲಪ್ಪ ಬೇಡ, ಕೇಂದ್ರ ಸರ್ಕಾರದ ಇವತ್ತಿನ ದಿನ ಘನತೆವೆತ್ತ ಮಂತ್ರಿಗಳಿದಾರಲ್ಲ, ಪ್ರಹ್ಲಾದ್ ಜೋಶಿ ಅವರಾಗಿರ್ಲಿ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದಿಂದ, ಅವರಾದ್ರೂ ಕೂಡ ಇದು ನನ್ನ ಬಜೆಟಿನ ಬೇಡಿಕೆ, ಇದನ್ನ ನೀವು ಈಡೇರಿಸಲೇಬೇಕು ಅಂತ. ನಾನು ಒಂದು ರೀತಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರನ್ನ ನಾನು ಶ್ಲಾಘಿಸೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಇಳಿ ವಯಸ್ಸಿನಲ್ಲೂ ಕೂಡ ಏನಾಗೋದಿಲ್ಲ ಅಂತ ಗೊತ್ತಾದ್ರೂ ಕೂಡ ನರೇಂದ್ರ ಮೋದಿ ಅವರಿಂದ ಹೇಗೋ ಏನೋ ರೈತರಿಗೆ ಇಂಥದ್ದೊಂದು ಬೇಕು ಅಂತದೊಂದು ಬೇಕು ಅಂತ ಕೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹೊರತು, ಯಾವುದೇ ಕಾಂಗ್ರೆಸ್ಸಿನ ನಿಯೋಗ ಇವತ್ತಿನ ತನಕ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ತಮ್ಮ ಬೇಡಿಕೆಗಳನ್ನ ಮಂಡನೆ ಮಾಡಿದ್ರೆ ಅದಕ್ಕೆ ಯಾವುದೇ ರಿಯಾಕ್ಷನ್ ಇಲ್ಲ. 15th ಫಿನಾನ್ಸ್ ಕಮಿಷನ್ ಅಲ್ಲೇ ನಮಗೆ ಬರಬೇಕಾಗಿರುವಂತಹ ಹಣವನ್ನ ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದನ್ನ ಹೊರತುಪಡಿಸಿ ಇವತ್ತಿನ ದಿನ ಮನ್ರೇಗಾದಲ್ಲಿ ಅವ್ರು ಮೆನ್ಷನ್ ಮಾಡ್ತಿದ್ರು, ಅದರ ಎಕ್ಸ್ಟೆನ್ಷನ್ ನಾನು ಹೇಳ್ತೀನಿ, 100 ದಿನ 125 ದಿನ ಆಯ್ತು, ನೀವು 25 ದಿನ ಜಾಸ್ತಿ ಮಾಡಿ 25 ದಿನ ಕಡಿಮೆ ಕೊಡಿ. ಅಟ್ ದಿ ಎಂಡ್ ಆಫ್ ದಿ ಡೇ ವರ್ಕರ್ಸಿಗೆ ಹೋಗ್ತಾ ಇದೆ. ಆದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು, ಮುಂಚೆ ಈ ಸ್ಕೀಮು 90% ಸೆಂಟ್ರಲ್ ಫಂಡೆಡ್ ಆಗಿತ್ತು. ಕೇಂದ್ರ ಸರ್ಕಾರದಿಂದ 90% ಹಣ ಇದಕ್ಕೆ ಬರ್ತಾ ಇತ್ತು, 10% ರಾಜ್ಯ ಸರ್ಕಾರ ಹಾಕ್ತಾ ಇತ್ತು. ಆದ್ರೆ ಇವತ್ತಿನ ದಿನ 60% ಮಾತ್ರ ಕೊಡ್ತೀವಿ, ನೀವು 40% ಬೇಕಾದ್ರೆ ರಾಜ್ಯಗಳಿಗಾದ್ರೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲ ಎಲ್ಲಾ ರಾಜ್ಯಗಳಿಗೂ ಅಷ್ಟೇ. ಕರ್ನಾಟಕದಂತಹ ಸುಭಿಕ್ಷವಾದಂತಹ ರಾಜ್ಯನೇ 40% ಅದು ಹೊರೆನೆ ಕರ್ನಾಟಕಕ್ಕೆ. ಯಾಕೆ ಅಂತಂದ್ರೆ ನಾವು ಗಳಿಸುವಂತಹ 80% ಆದಾಯವನ್ನ ನಾವು ವಾಪಸ್ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ. ಇನ್ನ 20% ಆದಾಯವನ್ನ ಮಾತ್ರ ನಾವು ರಾಜ್ಯ ಸರ್ಕಾರಗಳಲ್ಲಿ ಬಳಸುವಂತದ್ದು ಎಲ್ಲಾ ರಾಜ್ಯಗಳದ್ದು ಇದೆ. ಇನ್ನ ಇವ್ರು ಹೇಳುವಂತಹ UP ಆಗಿರಬಹುದು, ಬಿಮಾರು ಸ್ಟೇಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಬಿಹಾರ ಆಗಿರಬಹುದು, ಈ ಎಲ್ಲ ರಾಜ್ಯಗಳ ಪರಿಸ್ಥಿತಿ ಏನು, ಅಟ್ ದಿ ಎಂಡ್ ಆಫ್ ದಿ ಡೇ ಬಹಳ ಸ್ಪಷ್ಟವಾಗಿ ರೈತರನ್ನ ಮತ್ತು 50 ಲಕ್ಷಕ್ಕೂ ಹೆಚ್ಚು ಕೋಟಿ 50 ಲಕ್ಷ ಕೋಟಿಗೂ ಹೆಚ್ಚು ಪ್ರಮಾಣದ ಬಜೆಟ್ ನಲ್ಲಿ 10,000 ಕೋಟಿ ಕೇವಲ 10,000 MSMEಗಳಿಗೆ ನಾವು ಗ್ಯಾರಂಟಿನ 50,000 ಕೋಟಿ ಖರ್ಚು ಮಾಡ್ತಾ ಇದೀವ್ರಿ ವಾರ್ಷಿಕವಾಗಿ. ಇವತ್ತಿನ ದಿನ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಕೊಡೋದಿಕ್ಕೆ, ಶಕ್ತಿ ಯೋಜನೆ ಮೂಲಕ ಬಸ್ಗಳಿಗೆ ಕೊಡೋದಿಕ್ಕೆ, ಯುವ ಶಕ್ತಿ ಮೂಲಕ ಯುವಕರಿಗೆ ಕೊಡೋದಿಕ್ಕೆ, ಮತ್ತೆ KEB ಬಿಲ್ಗಳ ಮೂಲಕ ಸರ್ವ ಸಾಮಾನ್ಯರಿಗೂ ಕೂಡ ಕೊಡೋದಿಕ್ಕೆ. ಆದ್ರೆ 50 ಲಕ್ಷ ಕೋಟಿಗೂ ಹೆಚ್ಚು ಅಧಿಕ ಬಜೆಟ್ ಅನ್ನ ಮಂಡನೆ ಮಾಡುವಂತಹ ದಾಖಲೆಗಳಲ್ಲಿ, ಪೇಪರ್ಗಳಲ್ಲಿ ಮಂಡನೆ ಮಾಡುವಂತಹ ಕೇಂದ್ರ ಸರ್ಕಾರ 10,000 ಕೋಟಿ MSMEಗೆ ಮೀಸಲಾಗಿಡ್ತಾ ಇದೆ ಅಂತಂದ್ರೆ ಇಂತಹ ನಿರಾಶಾದಾಯಕ ಬಜೆಟ್ ಇನ್ನೊಂದಿಲ್ಲ, ನಾವು ನೋಡಿಲ್ಲ. ಕರ್ನಾಟಕ ಬಿಡಿ, ಅವ್ರಿಗೆ ಕರ್ನಾಟಕದ ಬಗ್ಗೆ ಯೋಚನೆನೂ ಇಲ್ಲ, ಅವ್ರು ಕರ್ನಾಟಕದವರು ಅನ್ನೋದನ್ನ ಮರೆತೂ ಬಿಟ್ಟಿದ್ದಾರೆ. ಅವರಿಗೆ ಕೇವಲ ರಾಜ್ಯಸಭಾ ಸೀಟಿಗೆ ಮಾತ್ರ ಕರ್ನಾಟಕ ಉಪಯೋಗಕ್ಕೆ ಬರುತ್ತೆ ಹೊರತು, ಇಲ್ಲಿ ಯಾವ್ದಾದ್ರು ಒಂದಿಷ್ಟು ಆಡಿಟೋರಿಯಂಗಳಲ್ಲಿ ಬಂದು ಕಾರ್ಯಕ್ರಮ ಮಾಡಿ ಮಾತಾಡಿ ಅಂತಂದ್ರೆ ಬರ್ತಾರೆ ಹೊರತು, ಇನ್ನ ಯಾವುದೇ ರೀತಿಯಾದಂತಹ ಲವಲೇಶವಾದಂತಹ ಕಾಳಜಿ ಕೂಡ ಕರ್ನಾಟಕಕ್ಕೂ ಇಲ್ಲ, ದಕ್ಷಿಣ ಭಾರತಕ್ಕೂ ಇಲ್ಲ. ಅಂಡ್ ಇವಾಗ ನಾವು ಚುನಾವಣೆ ಬಜೆಟ್ ಅಂತ ನೀವು ಮೆನ್ಷನ್ ಮಾಡ್ತಿದ್ರಿ, ಚುನಾವಣೆಯ ಯಾವ ಸ್ಟೇಟ್ಗಳಿಗೂ ಕೂಡ ಏನೂ ಸಿಕ್ಕಿಲ್ಲ. ಇದು ಹೆಂಗಿದೆ ಅಂತಂದ್ರೆ ಯಾರೋ ಏನೋ ಬರ್ಕೊಟ್ಟಿದ್ದಾರೆ, ಇವ್ರ ಮುಂದೆ ಇದನ್ನ ಓದಿದ್ದಾರೆ. ಸೆನ್ಸೆಕ್ಸ್ ಅಷ್ಟೇ, ಪ್ರೆಸೆಂಟೇಶನ್ ಅಷ್ಟೇ. ಇದು ಸೆನ್ಸೆಕ್ಸ್ ಯಾವ ಮಟ್ಟಕ್ಕೆ ಇವತ್ತಿನ ದಿನ 2,500 ಪಾಯಿಂಟ್ಸ್ ಇವತ್ತಿನ ದಿನ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಡೆ ಬಂತು. ನಿಫ್ಟಿ ಆಲ್ಮೋಸ್ಟ್ ಕ್ಲೋಸ್ ಟು 900 ಪಾಯಿಂಟ್ಸ್ ಕೆಳಗಡೆ ಬಂತು ಅಂತಂದ್ರೆ ದಿಸ್ ಇಸ್ ವೆರಿ ಕ್ಲಿಯರ್. ಶೇರ್ ಮಾರ್ಕೆಟ್ ಕೂಡ ಕುಸಿತವನ್ನ ಹೌದು, BSE ನಾನು ಅದನ್ನೇ ಹೇಳಿದ್ದು, 2,500 ಪಾಯಿಂಟ್ಸ್ ಕುಸಿತ ಇವತ್ತಿನ ದಿನ, ದಾಖಲೆ ಕುಸಿತ. ಇದು ಯಾವುದು ಬಜೆಟ್ ಮಂಡನೆಯಾಗಿ ಕೇವಲ ಸಮಯದಲ್ಲಿ 15-20 ನಿಮಿಷಗಳಲ್ಲಿ ಆಗಿರುವಂತಹ ಕುಸಿತ ಇದು. ಉಕ್ರೇನ್ ವಾರ್ ನಡೆದಾಗ ಈ ರೀತಿ ಕುಸಿತ ನೋಡಿದೀವಿ. ಅದೇ ನಮ್ಮ ದೇಶದ ವಿತ್ತ ಮಂತ್ರಿಗಳು ನಮ್ಮ ದೇಶದ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ಈ ರೀತಿಯಾದಂತಹ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿರೋದು. ಅದಕ್ಕೆ
ಅದಕ್ಕೆ ದಾಖಲೆ ಕುಸಿತ ಕಂಡಿರುವಂತದ್ದು. ಓಕೆ, ಮಾತನಾಡ್ತಾ ಹೋಗ್ತೀನಿ. ನಾನು ಸರ್ ಹತ್ರ ಮಾತಾಡ್ತೀನಿ. ಸರ್, ನ್ಯೂ ತೆರಿಗೆ ಆಕ್ಟ್ ಅನ್ನ ಜಾರಿಗೆ ತಂದಿರೋದನ್ನ ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬೇರೆ ಜನ ಕಾಯ್ತಾ ಇದ್ರು ಏನೋ ಒಂದು ತರ್ತಾರೆ ಅಂತ, ಆದ್ರೆ ಅಷ್ಟು ನಿರೀಕ್ಷೆಯನ್ನ ಉಂಟು ಮಾಡುವಂತದ್ದು ಏನೂ ಬರ್ಲಿಲ್ಲ. ಎಲ್ಲೋ ಒಂದು ಕಡೆ ಇದ್ರಲ್ಲಿ ಜನಸಾಮಾನ್ಯರಿಗೆ ಹೊಡೆತ ಬೀಳುವಂತ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಜನಸಾಮಾನ್ಯರಿಗೆ ಹೊಡೆತ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡೋ ಮುಂಚೆ ಸ್ವಲ್ಪ ಅಂಕಿಅಂಶಗಳು ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದರು, ವಿಕಸಿತ ಭಾರತಕ್ಕೆ ನಮ್ಮ GDP ಹೆಂಗಿರುತ್ತೆ, ಇಕಾನಮಿ ಹೆಂಗಿರುತ್ತೆ ಅಂತ. ನಾವು ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ 1947 $1 trillion ಇಕಾನಮಿ ನಾವು ಕ್ರಾಸ್ ಆಗಬೇಕಾದ್ರೆ ವಿ ಆರ್ ಟೇಕನ್ 40 years. And to cross $1 more trillion economy, we have taken 20 years. That means 60 years after independence, we crossed only $2 trillion economy. Whereas now, from the 2014 to now, we have now crossed 4.3 trillion, doubled up. And expecting to go for next year $5 trillion economy. That's the growth. And we are highest GDP, 7.2%. Next year is going to 7.8%. 2 years is going to cross 10% of GDP. That is the reason why Vikasit Bharat 2047 But what is the per capita income, sir? No, what is the per capita income of the people? Per capita income is $2,000. It's going to be $30,000. I hope so. I hope so. I wait for those days to come in India. So our Vikasit Bharatಕ್ಕೆ ಕೆಲವು economists ಹೇಳ್ತಾರೆ ಇದು $63 trillion economy because we are the fastest growing. No other country is growing at this rate. If you take USA is only 1.2% of GDP. Japan was only say 1.8%. Germany was at 2.2%. We are the only country which is growing 7.2% despite the Trump effect. ಅಂದರೆ 50% ತಾರೀಫ್ ಹಾಕಿದ್ರು ಇವಾಗ ಈ ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಅಬೌಟ್ 27 ಕಂಟ್ರೀಸ್ ಒಟ್ಟಿಗೆ ನಾವು FTA ಮಾಡಿದ್ರಲ್ಲ, ಜಸ್ಟ್ ವಾಚ್ ಅಂಡ್ ಸಿ ದ ನೆಕ್ಸ್ಟ್ ಇಯರ್ ದ ಗ್ರೋತ್ ಇಸ್. ಆ GDPಯ ತಳಹದಿನ ಕೊಟ್ಟೋರೆ ಮನಮೋಹನ್ ಸಿಂಗ್ UPA 2 ಮತ್ತೆ UPA 1 ಅನ್ನೋದು. ಎಕಾನಮಿ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ ಅಶ್ವಿನಿ ಅವರೇ, ಎಕಾನಮಿ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ. ಗರೀಬಿ ಹಟಾವೋ ಇಂದಿರಾ ಗಾಂಧಿ ಸಮಯದಲ್ಲಿ ಹೇಳಿರೋದು. ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವೇ ತೆಗೆದುಕೊಂಡು ಬಂದಿದ್ದು, ಆಯ್ತಾ? ನರೇಗಾನ ನಾವೇ ತೆಗೆದುಕೊಂಡು ಬಂದಿದ್ದು. ಇವತ್ತಿನ ದಿನ ಆಕ್ಟ್ ಅನ್ನ ಬದಲಾಯಿಸಕ್ ಹೋಗಿದ್ರಲ್ಲ ನೀವು, ಅದ್ರ ಬಗ್ಗೆ ಹೇಳಿ. ಆಕ್ಟ್ ಅನ್ನ ಬದಲಾಯಿಸಕ್ ಹೋಗಿದ್ರಲ್ಲ ಇವತ್ತಿನ ದಿನ, ಅದ್ರ ಬಗ್ಗೆ ಹೇಳಿ. 60% ತಗೊಂಡು ಬಂದಿದ್ರಲ್ಲ ಫಂಡ್ ನ, ಹೇಳಿ ಅದ್ರ ಬಗ್ಗೆ ಹೇಳಿ. ಏನ್ ಮಾಡ್ತಿದ್ರಿ ಕೇಂದ್ರ ಸರ್ಕಾರ, ಏನ್ ಮಾಡ್ತಿದ್ರಿ ದುಡ್ಡನ್ನ? ದುಡ್ಡು ಏನ್ ಮಾಡ್ತಿದ್ರಿ ಹೇಳಿ ನನಗೆ. ಆಗೋದು ಬೇಡ ದಯಮಾಡಿ. ಸರ್, ಇವಾಗ ತಾನೇ ನೀವು ಹೇಳ್ತಾ ಇದ್ರಿ ಈ ಬಾರಿ ಬಜೆಟ್ ಮಂಡನೆ ಆಗಿರುವಂತದ್ದು ಸದ್ಯಕ್ಕೆ ಒಂದ್ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಅನ್ನೋದು ಸಿಗಲ್ಲ, ಆದ್ರೆ ದೀರ್ಘಾವಧಿಯಲ್ಲಿ ಇದರ ಎಫೆಕ್ಟ್ ಅಂತೂ ಖಂಡಿತವಾಗಿಯೂ ಆಗತ್ತೆ ಅಂತ ನಿಮ್ಮ ಮಾತಿನ ಮರ್ಮ. 100%. ಅಂದ್ರೆ ಅದೇ ವಿಕಸಿತ ಭಾರತಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆ ಯುವ ಜನತನ್ನ ಅಂದ್ರೆ ಈಗ ಇರುವ ಜೆನ್ಜಿನ ಈಗ ಪುಷ್ ಮಾಡೋಕೆ 2047ಗೆ ಅಂದ್ರೆ ಇವಾಗ ಇರುವ ಆ ಹುಡುಗರು, ಜೆನ್ಜಿನಲ್ಲಿ ಇರೋ ಹುಡುಗರು ವಿಕಸಿತ ಭಾರತಕ್ಕೆ ಹೋಗುವಾಗ 2047ಗೆ ದೇ ಬಿಕಮ್ 35-45 ಇಯರ್ಸ್. ಆವಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋದು ಇವತ್ತು ಇವಾಗ $3,000 ಪರ್ ಕ್ಯಾಪಿಟಲ್ ಇನ್ಕಮ್. ಅಟ್ ದಟ್ ಮೇಲೆ 45,000 ಪರ್ ಕ್ಯಾಪಿಟಲ್ ಇನ್ಕಮ್. ಬಿಕಾಸ್ our economy will be such. ಯಾವ ಕಂಟ್ರಿ ಇಲ್ಲ ಎಕ್ಸೆಪ್ಟ್ ಚೈನಾ ಅಂಡ್ USA. Because we are going to be number 3. Now we are number 5th. So next year is going to be number 3rd. Going to cross How? We are crossing next year. ಇವಾಗ ಏನ್ ಗೊತ್ತಾ, ಆಂಟಿಸಿಪೇಷನ್ ಇರುವಂತದ್ದು. ಇವಾಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿರೋ ಮಕ್ಕಳು ಮುಂದೆ ಕೆಲಸ ಕಂಡಾಗ ಯಾವ ರೀತಿ ಬದುಕ್ತಾರೆ, ಯಾವ ರೀತಿ ಬೆಳಿತಾರೆ ಅಂತ ಇವತ್ತಿನ ದಿನ ಅವ್ರಿಗೆ ಪೋಷಿಸ್ತಾ ಇದಾರಲ್ಲ. ಇವತ್ತಿನ ದಿನ ಬಿಡಿ, ಅಭಿವೃದ್ಧಿ ಬಂದಾಗ ರಾಜಕಾರಣ ಯಾರಿಗೂ ಅರ್ಥ ಆಗಲ್ಲ
ಕಿರ್ಚಾಡಿದ್ರೆ Exactly. point When ಮಾಡ್ಕೊಳ್ಳಿ. she I have one point to make. Point ಮಾಡ್ಕೊಳ್ಳಿ. I have one point to make. ಸುಕನ್ಯಾ ಅವರೇ, I have one point to make. ಏನ್ ಗೊತ್ತಾ, ಇವತ್ತಿನ ದಿನ ಜೆನ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ, 2047 ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾತಾಡ್ಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇವಾಗ LKG, UKG ಅಲ್ಲ, ತಿಳ್ಕೊಬಾರ್ದು ಅಂತ ಏನಿಲ್ವಲ್ಲ, ತಿಳ್ಕೊಬಾರ್ದು ಏನಿಲ್ವಲ್ಲ ಅಶ್ವಿನಿ ಅವರೇ. LKG, UKG ಗೆ ಹೋಗ್ತಾ ಇರುವಂತ ಮಕ್ಕಳು ಮುಂದೆ ಕೆಲಸ ತಗೊಂಡು ಅವರು ಯಾವ ರೀತಿ ಉದ್ಧಾರ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಪೋಷಿಸ್ತಾ ಇರುವಂತಹ ಪೇರೆಂಟ್ಸ್ ಇವತ್ತಿನ ದಿನ ಅವರ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ, ಅವರ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವ ತರ ಇದೆ, ಅವ್ರನ್ನ ಅಲ್ಲಿ ತನಕ ದಾಟ್ಸೋದಕ್ಕೆ ಇವರು ಸಮರ್ಥರಾಗಿರ್ತಾರ? ಆ ಒಂದು ಎಕಾನಮಿಯನ್ನ ನಾವು ಇವತ್ತಿನ ದಿನ ಸುಭದ್ರವಾಗಿ ನಿಲ್ಲಿಸ್ತಾ ಇದೀವ, ನಮ್ಮ ದೇಶದಲ್ಲಿ ಸೃಷ್ಟಿಸಿದೀವ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಚರ್ಚೆ ಆಗ್ಬೇಕಾಗಿರುವಂತದ್ದು. 47 ಬಗ್ಗೆ ಮಾತಾಡಿ, ನಾನು 47 ಬಗ್ಗೆ ಮಾತಾಡಿ, ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತಿನ ದಿನ ಚಿನ್ನದ ಬೆಲೆ ಆಗಿರಬಹುದು, ಇವತ್ತಿನ ದಿನ ನಿಮಗೆ ಬೇಸಿಕ್ ನೆಸೆಸಿಟೀಸ್ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಕೇಳ್ಬೋದು, ಚಿನ್ನ ಏನ್ರಿ ಬೇಸಿಕ್ ನೆಸೆಸಿಟಿನ? ಹೌದ್ರಿ, ನಮ್ಮ ದೇಶದಲ್ಲಿ ಚಿನ್ನ ಅನ್ನುವಂಥದ್ದು ಬೇಸಿಕ್ ನೆಸೆಸಿಟಿನೇ. ಒಂದು ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕು ಅಂತಂದ್ರೆ ಸಣ್ಣ ತಾಳಿ ಸರ, ಒಂದು ಕಿವಿ ಓಲೆ, ಒಂದು ಬಳೆಯನ್ನ ತೆಗೆದುಕೊಳ್ಳೇಬೇಕಾಗತ್ತೆ. ಮನೆಗೆ ಒಂದು ಅರ್ಶನ ಕುಂಕುಮ, ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಬಟ್ಲು, ಒಂದು ನಾಂದಿ ತಟ್ಟೆ, ಇದನ್ನ ಕೊಡ್ಲೇಬೇಕಾಗತ್ತೆ. ಚಿನ್ನ ಮತ್ತು ಬೆಳ್ಳಿ ಇವತ್ತಿನ ದಿನ ಯಾವ ರೇಂಜ್ಗೆ ಹೋಗಿದೆ? 2 ದಿನದ ಇಳಿಕೆ ಅಷ್ಟೇ ಅದು. ಮತ್ತೆ ನೋಡಿ, ನಾಳೆ ನಾಡಿದ್ರಲ್ಲಿ ಯಾರ್ಯಾರು ಖರೀದಿಸಬಹುದು, ಆಗ್ಲಿ ನಾನ್ ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾನ್ ಹೇಳ್ತಾ ಇರುವಂತದ್ದು ದ ಕ್ರಾಶ್, ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ರಾಶ್. ಈ ರೀತಿಯಾದಂತ ಕ್ರಾಶ್ ಏನಕ್ಕಾಗುತ್ತೆ ಶೇರ್ ಮಾರ್ಕೆಟ್ ಗಳಲ್ಲಿ? ವೆನ್ ಶೇರ್ ಮಾರ್ಕೆಟ್ ಆಕ್ಚುಲಿ ಅಟ್ರಾಕ್ಟ್ಸ್ ದಟ್ ಶಾಕ್. ಆ ಶಾಕ್ ನ ಅಯ್ಯೋ ಮುಂದೆ ಏನಾಗ್ಬಿಡುತ್ತಪ್ಪ ಅನ್ನೋ ಭಯ ಬಂದಾಗ ಈ ರೀತಿಯಾದಂತ ಕೋವಿಡ್ ಟೈಮಲ್ಲೂ ಬಜೆಟ್ ಮಂಡನೆ ಆಗಿತ್ತು. ಅವಾಗ ಶೇರ್ ಮಾರ್ಕೆಟ್ ಬಹುಶಃ ಅವಾಗ ಯಾವ ರೀತಿ ಅವತ್ತು 2020 ಎಲ್ಲಿ ಬಜೆಟ್ ಮಂಡನೆ ಆದಾಗ, 2021 ನಲ್ಲಿ ಬಜೆಟ್ ಮಂಡನೆ ಆದಾಗ ಈ ರೀತಿಯಾದಂತಹ ಇಳಿಕೆ ಕಾಣದೇ ಇದ್ದಂತಹ ಸೆನ್ಸೆಕ್ಸ್ ಇವತ್ತಿನ ದಿನ ಟು ಅನ್ ಎಕ್ಸ್ಟೆಂಟ್ ವಿ ಆರ್ ಆನ್ ಸ್ಟೇಬಿಲಿಟಿ. ಕೋವಿಡ್ ಅಂತ ಯಾವುದೇ ಮಾರಕ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಇವತ್ತಿನ ದಿನ ಇಲ್ಲ. ಆದ್ರೂ ಈ ರೀತಿಯಾದಂತಹ ಕ್ರಾಶ್ ಏನಕ್ಕೆ ಕಾಣಿಸ್ತಾ ಇದೆ ಅಂತ, ಅಫ್ಕೋರ್ಸ್ ನಾನು ಎಕಾನಮಿಯನ್ನ ಸೆನ್ಸೆಕ್ಸ್ ಬೇಸಿಸ್ ಮೇಲೆ ಮೆಷರ್ ಮಾಡ್ತಾ ಇಲ್ಲ, ಬಟ್ ದೇಶದಲ್ಲಿ ಇರುವಂತಹ ಜನರ ಆತಂಕ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಂಡ್ ಕರ್ನಾಟಕಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಶೂನ್ಯ ಸಂಪಾದನೆ. ಯಾವುದೋ ಒಂದು ಫಾಸ್ಟೆಸ್ಟ್ ಟ್ರೈನ್ ಕೊಟ್ಟಿದೀವಿ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು ಕಣ್ಣೋರ್ಸ್ಬಿಟ್ರಲ್ಲ ಕರ್ನಾಟಕನ. ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಆಯ್ತಾ, ಗೃಹಲಕ್ಷ್ಮಿ 5 ಬಿಡ್ರಿ, ಯಾವ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ MRP ಬೆಲೆ ಬೆಲೆಯನ್ನ ಕೊಡುವಂತಹ ಯಾವ ಯೋಜನೆ ಕೂಡ ಇವತ್ತಿನ ದಿನ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಕೇಂದ್ರ ಸರ್ಕಾರ ಗರೀಬಿ ಹಟಾವೋ ಬೇಕಾಗಿಲ್ಲ ಕಾಂಗ್ರೆಸ್ಸಿಗೆ. ಅಶ್ವಿನಿ ಮ್ಯಾಮ್, ಇವಾಗ ಕಾಂಗ್ರೆಸ್ ಅವರು ನಿಮ್ಗೆ ಕೇಳ್ಸೋದ್ರಿಂದ ಸತ್ಯ ಬದಲಾಗೋದಿಲ್ಲ. GST ಕೊಡಿ, ಹಣ ವಾಪಸ್ ಕೊಡಿ ದಯವಿಟ್ಟು. ನಾವು ಹೇಳ್ತಾ ಇದೀವಿ ಸುಕನ್ಯಾ ಅವರೇ, one last point. I have one last point. Continuously speaking. I have one last point. ಸುಕನ್ಯಾ ಅವರೇ, ಒಂದೇ ಲಾಸ್ಟ್ ಪಾಯಿಂಟ್. ಏನ್ ಗೊತ್ತಾ, ನಾವು ಈ ಹಿಂದೆ ಎಂತ ದೌರ್ಭಾಗ್ಯ ಕರ್ನಾಟಕಕ್ಕೆ ಅಂದ್ರೆ 2013 ನಂತರ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹಣ ಇಲ್ಲ, ಅದಾದ್ಮೇಲೆ ಕೊಯಿಲಿಷನ್ ಸರ್ಕಾರ ಬಂತು ಅಂತ ಹಣ ಇಲ್ಲ, ಬಿಜೆಪಿ ಸರ್ಕಾರ ಬಂದ್ಮೇಲೆ ಡಬಲ್ ಇಂಜಿನ್ ಸರ್ಕಾರ, ನಮ್ದೇ ತಾನೇ ಸರ್ಕಾರ, ಏನ್ ಹಣ ಕೊಡೋದು ಅಂತ ಹೇಳಿ ಹಣ ಇಲ್ಲ. 2023 ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಹಣ ಇಲ್ಲ. ಕರ್ನಾಟಕದ ಹಣೆ ಬಾರ ಕಳೆದ 11 ವರ್ಷದಿಂದ 12 ವರ್ಷಗಳಿಂದ 13 ವರ್ಷಗಳಿಂದ ತಿಳ್ಕೊಂಬಿಡಿ ಜನರೇ, ಹೇಳ್ತೇನೆ ಕೇಳಿ, ಕಳೆದ 13 ವರ್ಷಗಳಿಂದ ಕರ್ನಾಟಕದ ಹಣೆ ಬರ ಇದೆ.
ಪ್ರಶ್ನೆ ಕೇಳ್ತೀನಿ ಅಶ್ವಿನಿ ಮೇಡಮ್ಗೆ. ಅಶ್ವಿನಿ ಮೇಡಮ್, 53.4 ಲಕ್ಷ ಕೋಟಿಯಲ್ಲಿ ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದೇನು ಅನ್ನೋ ತರ ಇದೀಗ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಇದಕ್ಕೆ ಏನ್ ಹೇಳ್ತೀರಾ ನೀವು? ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸಿ ಪುಂಕಾನುಪುಂಕ ಸುಳ್ಳು ಊದ್ತಾ ಇರುವಂತದ್ದು ಏನ್ ಹೇಳಿ? ಪ್ರತಿದಿನ ಬೆಳಿಗ್ಗೆ ಆದ್ರೆ ರಾತ್ರಿ ಆದ್ರೆ ನಾವು ನಮ್ಮ ರಾಜ್ಯದಿಂದ 1 ರೂಪಾಯಿ ಕೊಡ್ತೀವಿ, ನಮಗ್ ವಾಪಸ್ ಬರೋದು 13 ಪೈಸೆ ಅಂತ. ಶುದ್ಧ ಸುಳ್ಳು. ಯಾಕೆ ಅಂತಂದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ ಇಂದ ಬರ್ತಾ ಇರೋದು 13 ಪೈಸೆ. ಗ್ರಾಂಟ್ ಇನ್ ಏಡ್ಸ್ ಅದ್ರ ಮೂಲಕ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇಂದ ಬರ್ತಾ ಇರುವಂತದ್ದು 5 ಪೈಸೆ. ಸೆಂಟ್ರಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಇಂದ ಬರ್ತಾ ಇರೋದು ರಾಜ್ಯಕ್ಕೆ 15 ಪೈಸೆ ಆದಾಯ. ಡೈರೆಕ್ಟ್ ಸಬ್ಸಿಡೀಸ್ ಅದರಿಂದ 15 ಪೈಸೆ ಬರ್ತಾ ಇರುವಂತದ್ದು. ಡಿಫೆನ್ಸ್ ಮತ್ತೆ ಅದರ ಇನ್ಸ್ಟಿಟ್ಯೂಷನ್ಸ್ ಗೆ ಸ್ಯಾಲರೀಸ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿಗೆ ರಾಜ್ಯಕ್ಕೆ ಬರ್ತಾ ಇರುವಂತದ್ದು 5 ಪೈಸೆ. ಒಟ್ಟಾರೆ ಇದನ್ನ ನಾವೆಲ್ಲ ಸೇರಿಸಿದ್ರೆ 53 ಪೈಸೆ. ನಾವು 1 ರೂಪಾಯಿ ಕೊಟ್ರೆ 53 ಪೈಸೆ ರಾಜ್ಯಕ್ಕೆ ವಾಪಸ್ ಬರ್ತಾ ಇದೆ. ಇದನ್ನ ಸಿದ್ದರಾಮಯ್ಯನವರು ಮೆನ್ಷನ್ ಮಾಡ್ತಾ ಇಲ್ಲ. ಬರೀ ಡೈರೆಕ್ಟ್ ಟ್ಯಾಕ್ಸ್ ಏನ್ ಪೋರ್ಷನ್ ಇದೆ 13 ಪೈಸೆ, ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಬಂದಿರೋಂಥದ್ದು ರಾಜ್ಯಕ್ಕೆ 1.5 lakh crores ಬಂದಿರೋಂಥದ್ದು ಸೆಂಟ್ರಲ್ ಇಂದ. ಆದ್ರೆ ಅದೇ ಮೆನ್ಷನ್ ಮಾಡಬೇಕಾಗಿರೋದು ಏನು ಗೊತ್ತಾ? ಆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗೆ 40% 30% ಮಾತ್ರ ಫಂಡ್ ಮಾಡ್ತಾ ಇರೋದು. ಇನ್ನಕ್ಕೆ 70% 60% ನಾವೇ ಫಂಡ್ ಮಾಡೋದು. ಅದನ್ನ ಅವರು ಹೊರತುಪಡಿದ್ದಾರೆ. ಇವತ್ತು ನಡೀತಾ ಇರೋದು ನಾವೇ ಫಂಡ್ ಮಾಡ್ತಿರೋದು 60% ಕೂತ್ಕೊಂಡು ಕಾಂಟ್ರಾಕ್ಟರ್ ಗಳನ್ನೇ ಗುತ್ತಿಗೆದಾರರೇ ಪ್ರೆಸ್ ಮೀಟ್ ಮಾಡಿ ಹೇಳಿರೋಂಥದ್ದು. ಈ ತರ ರಾಜ್ಯದ ಪರಿಸ್ಥಿತಿ ಇದ್ದಾಗ ಮೋದಿ ಪತ್ರ ಬರ್ತಿದ್ರಲ್ಲ ನಿಮ್ಮವರು, ನಿಮ್ಮ ಸರ್ಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ತಿದ್ರು, ಕಾಂಟ್ರಾಕ್ಟರ್ಸ್ ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ತಿದ್ರು ನಿಮ್ಮ ಸರ್ಕಾರದಲ್ಲಿ. ಬರ್ತಿದ್ರು ಅವಾಗ ಎಷ್ಟು ಜನ ಅವ್ರು ಏನೋ ಸೇವಿಂಗ್ಸ್ ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ತಿದ್ರು. ಫೀಸ್ ಕಟ್ಟಕ್ಕಾಗುತ್ತೆ ಅಂತ ಅವ್ರು ಅನ್ಕೊಂಡ್ರು. ಗ್ಯಾರಂಟಿ ಬಗ್ಗೆ ಮಾತಾಡೋದು ಬೇಡ ಇವಾಗ. ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಗ್ಯಾರಂಟಿ ಬಗ್ಗೆ ಬೇಡ. ಬಿಜೆಪಿ ಅವರಿಗಿಲ್ಲ. ಯಾರು ಹಣವನ್ನ 53 ಪೈಸೆ ಬರ್ತಾ ಇರೋದು ಇವರು ಅದನ್ನು ಬಳಸ್ಕೊತಾ ಇಲ್ಲ. ಇಲ್ಲಿಂದ ಡಿಪಿಆರ್ ನಾಗೆ ಸೆಂಟ್ರಲ್ ಸ್ಕೀಮ್ಸ್ ಗೆ ಕರ್ನಾಟಕ ಏನ್ ಕೊಡ್ಬೇಕು ಅದನ್ನ ಮಾಡ್ತಿಲ್ಲ. ಆಯ್ತಾ? ಎವ್ರಿಥಿಂಗ್. ಮತ್ತೆ ಮೀಟಿಂಗ್ಸ್ ಕರೆದಾಗ ಮೀಟಿಂಗ್ಸ್ ಗಳಿಗೆ ಹೋಗೋದಿಲ್ಲ. ಇಲ್ಲ ಹೋದ್ರೂ ಕೂಡ ಒಪ್ಕೋತಾರೆ ಇಲ್ಲ. ಬಟ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ ಆಫ್ಟರ್ 6 months ಆಫ್ಟರ್ 1 year ನಾನು ಅವರನ್ನ ಸ್ಟಾಪ್ ಮಾಡ್ತಾ ಅಸಹನೆ ಶುರು ಸ್ವಾತಿ ಮ್ಯಾಮ್, ಒಂದ್ ನಿಮಿಷ ಇರಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನು ಮಾತನಾಡೋದಕ್ಕೆ ಬರ್ತಾ ಇರೋದು. ಒಂದ್ ನಿಮಿಷ ತಾಳ್ಮೆಯಿಂದ ಇರಿ. ತಾಳ್ಮೆನೇ ಇಲ್ವಾ? ಮಾತಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಅವ್ರು ಮಾತಾಡ್ತಿದ್ದಾರೆ. The moment I speak about the facts, she will interfere. ಜನರಿಗೆ ಗೊತ್ತಾಗಬಾರ್ದು. ಬರ್ಕೊಂಡು ಆಚೆ ಬಂದ್ಬಿಡುತ್ತೆ. ಇಲ್ಲಿ ಕೇಳಿ, ಅವ್ರು ಮಾತಾಡ್ತಾ ಇದ್ರು, ಅವ್ರ ಮೈಕ್ ಮ್ಯೂಟ್ ಆಗಿರುತ್ತೆ. ಡೋಂಟ್ ವರಿ, ಆಯ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನು ಅವ್ರ ಹತ್ರ ಮಾತನಾಡೋದಕ್ಕೆ ಹೋಗ್ತಿದ್ದೀನಿ. ಒಂದ್ ನಿಮಿಷ ತಾಳ್ಮೆಯಿಂದ ಇರಿ. ಎಸ್ ನಾನು ಸುಮ್ಮನಾಗಿದ್ದೀನಲ್ಲ. ಬೇಡ ಸ್ವಾತಿ ಮ್ಯಾಮ್, ಒಂದ್ ಸೆಕೆಂಡ್ ಇರಿ. ಅಶ್ವಿನಿ ಮೇಡಮ್, ಇವಾಗ ತಾನೇ ಒಂದ್ ಕ್ವಶನ್ ಅನ್ನ ಕೇಳಿದ್ರು ಸ್ವಾತಿ ಮ್ಯಾಮ್. ನಿಮ್ಗೆ ಇವಾಗ ಅವ್ರು ಕೇಳಿರೋ ಕ್ವಶನ್ಗೆ ನೀವು ಆನ್ಸರ್ ಹೇಳಲೇಬೇಕು. ಹಣಕಾಸು ಆಯೋಗದ ಮೀಟಿಂಗ್ ಆಗ್ತಾ ಇರುತ್ತೆ, ಎವ್ರಿ ಸತಿನೂ ಆಗ್ತಾ ಇರುತ್ತೆ. ಆದ್ರೆ ಈ ಬಾರಿನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಭಾಗವಹಿಸಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ಭಾಗವಹಿಸದಲ್ಲೇ ಇರೋದ್ರಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಬಜೆಟ್ ಬಂದಿಲ್ಲ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಜನಸಾಮಾನ್ಯರಿಗೂ ಕೂಡ ಇರುವಂತಹ ಒಂದು ರೀತಿಯಾದಂತಹ ಪ್ರಶ್ನೆ. ಏನ್ ಹೇಳ್ತೀರಾ ಇದಕ್ಕೆ? ಅವ್ರು ಕೂಡ ಇವಾಗ ಅದನ್ನೇ ಪ್ರಶ್ನೆ ಮಾಡಿದ್ರು. ನಾನು ಬಡ್ಜೆಟ್ ಬಂದಿಲ್ಲ ಅಂತ ಹೇಳಿಲ್ಲ. ಮೀಟಿಂಗ್ಸ್ ಅಟೆಂಡ್ ಮಾಡೋದಿಲ್ಲ. ಇಲ್ಲ ಅಟೆಂಡ್ ಮಾಡಿದ್ರೆ ಅಲ್ಲಿ ಮಾತಾಡಲ್ಲ. ಇಲ್ಲಿ ವಾಪಸ್ ಬಂದು 6 ತಿಂಗಳು ವರ್ಷ ಆದ್ಮೇಲೆ ಮಾತಾಡ್ತಾರೆ. ಅದನ್ನೇ ಕೇಳಿದ್ದೀನಿ. ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂತಾನೆ ಹೇಳಿದೀನಿ. ಅವ್ರು ಆನ್ಸರ್ ಮಾಡ್ಲಿ. ಇಬ್ರಿಗೂ ಕೂಡ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಕಳೆದ 3-4 ತಿಂಗಳ ಹಿಂದೆ
ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಅಟೆಂಡ್ ಮಾಡಿ 1.5 ಗಂಟೆಗಳ ಕಾಲ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ನಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಇದೇ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆದಿರುವಂತದ್ದು. ಸೊ ಅವರು ಫಿನಾನ್ಸ್ ಕಮಿಷನ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅನ್ನೋಂಥದ್ದು ಸುಳ್ಳು. ಮೊದಲನೇ ವಿಚಾರ. ಫಿನಾನ್ಸ್ ಸೆಕ್ರೆಟರಿ, ಫಿನಾನ್ಸ್ ಅಡ್ವೈಸರ್ ಇಬ್ಬರ ಜೊತೆನೂ ಇದ್ದಾರೆ. ಅಲ್ಲ, ಎರಡನೇ ವಿಚಾರ, ನಾವು ಫಿನಾನ್ಸ್ ಮೀಟಿಂಗ್ ಅಟೆಂಡ್ ಮಾಡಿರೋದಷ್ಟೇ ಅಲ್ಲ, ಕಳೆದ 1 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಅವಧಿಯ ನಂತರದಲ್ಲಿ, ನಾನು ಫಸ್ಟ್ ಇಯರ್ ಮಾತಾಡ್ತಾ ಇಲ್ಲ, ಕಳೆದ ವರ್ಷ ಮಾತಾಡ್ತಾ ಇರುವಂತದ್ದು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಬ್ರು ಕೂಡ ಪ್ರಧಾನಮಂತ್ರಿಗಳ ಸಮಯವನ್ನ ಕೇಳಿದ್ದಾರೆ. 2 ಬಾರಿ ಈ ವರ್ಷ, ಹೋದ ಬಜೆಟ್ ಇಂದ ಈ ಬಜೆಟ್ ತನಕ 2 ಬಾರಿ ಪ್ರಧಾನಮಂತ್ರಿಗಳ ಅವಕಾಶವನ್ನ ಕೇಳಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಹಣವನ್ನ, GSTಯನ್ನ, ಫಂಡ್ಗಳನ್ನ ನೀವು ಯಾಕೆ ಕೊಡ್ತಾ ಇಲ್ಲ, ಯಾಕೆ ತಡೆ ಹಿಡಿತಾ ಇದ್ದೀರಿ? ಎಸ್ಪೆಷಲಿ ಡಿಸಾಸ್ಟರ್ಸ್ ಫಂಡ್ ಆಗಿರಬಹುದು ಮತ್ತೆ GST ಫಂಡ್ಗಳಾಗಿರಬಹುದು, ಇದನ್ನ ಯಾಕೆ ನೀವು ಸಕಾಲಕ್ಕೆ ರಾಜ್ಯಕ್ಕೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇಲ್ಲ? ಏನು ಸಮಸ್ಯೆ ಇದೆ ಅನ್ನುವಂತಹ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಕೇಳಿದೀವಿ. ಪ್ರಧಾನಮಂತ್ರಿಗಳನ್ನ ಕೇಳಿದೀವಿ, ಫಿನಾನ್ಸ್ ಕಮಿಷನ್ ಮೀಟಿಂಗ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೀವಿ, ನಿರ್ಮಲಾ ಸೀತಾರಾಮನ್ ಅವರನ್ನ ಕೇಳಿದೀವಿ. ನಮ್ಮ ನಿಯೋಗವನ್ನ, ಎಂಪಿಗಳ ನಿಯೋಗವನ್ನ ಪ್ರತಿ ಬಾರಿ ನಾವು ಆಯಾ ಕನ್ಸರ್ನ್ ಕೇಂದ್ರ ಸರ್ಕಾರದ ಮಂತ್ರಿಗಳ ಹತ್ರ ಮಾತಾಡೋದಕ್ಕೆ ಬಿಡ್ತೀವಿ. ಇದಕ್ಕಿಂತ ನಾವೇನ್ ಹೋಗಿ ಕಾಲಿಟ್ಕೊಳಕಾಗತ್ತೆ? ಬಟ್ ಇಲ್ಲಿ ಭಿಕ್ಷೆ ಬೇಡ್ಬೇಕಾ ಕೇಂದ್ರ ಸರ್ಕಾರದ ಹತ್ರ? ಬಟ್ ಇಲ್ಲಿ ಏನ್ ಗೊತ್ತಾ, ಭಿಕ್ಷೆ ಬೇಡ್ಬೇಕಾ? ನಮಗ್ ಬರೋ ಹಣವನ್ನ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಕ್ಕೆ ಬಿಜೆಪಿ ಭಿಕ್ಷೆ ಕೇಳ್ಬೇಕಾ ನಾವು? ಇವತ್ತಿನ ದಿನ ಸುಕನ್ಯಾ, ಇವತ್ತಿನ ದಿನ ಇಡೀ ಮಾಧ್ಯಮ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಇಡೀ ದೇಶವನ್ನ ಇವತ್ತಿನ ದಿನ ಉಣಬಡಿಸ್ತಾ ಇರುವಂತದ್ದು ಕರ್ನಾಟಕದ ತೆರಿಗೆಯ ಹಣ. ITBT ಸೆಕ್ಟರ್ ಇಂದ ಹಿಡಿದು, ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಪ್ರತಿಯೊಂದು ಸೆಕ್ಟರ್ ಅಲ್ಲೂ ನಾವು ಮುಂದೆ ಬಂದಿದ್ದೀವಿ. ನಾವು ಶ್ರಮ ಪಡ್ತಾ ಇದೀವಿ, ನಾವು ತೆರಿಗೆಯನ್ನ ಕಟ್ತಾ ಇದೀವಿ. ಅದೇ ತೆರಿಗೆಯ ಹಣವನ್ನ ಸಕಾಲದಲ್ಲಿ ನಮಗೆ ವಾಪಸ್ ಕೊಡ್ರಿ ಅಂತ ಕೇಳಿದ್ರೆ ಇವತ್ತಿನ ಭಿಕ್ಷೆ ಕೇಳಬೇಕು ಅಂತೀರಿ. ಫಿನಾನ್ಸ್ ಕಮಿಷನ್ ಮೀಟಿಂಗ್ ಬಂದಿಲ್ಲ ಅಂತ ಹೇಳ್ತೀರಿ. ಇವತ್ತಿನ ದಿನ ಯಾವುದೇ ಒಂದು ನಿಯೋಗವನ್ನ ನೀವು ಕಳಿಸಿಲ್ಲ ಅಂತ ಹೇಳ್ತೀರಿ. ಇನ್ನೇನ್ ಮಾಡ್ಬೇಕು ನಾವು ಕರ್ನಾಟಕದಿಂದ? ವಾಟ್ ಎಲ್ಸ್ ವಿ ಆರ್ ಸಪೋಸ್ ಟು ಡು? ಪ್ಲೀಸ್ ಟೆಲ್ ಮಿ. ಈ ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ಸ್ ಇವತ್ತಿನ ದಿನ ಕರ್ನಾಟಕಕ್ಕೆ ಬರಬೇಕು ಅಂತ ನಾವು ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಗೊತ್ತಾ? ಗಜೇಂದ್ರ ಸಿಂಗ್ ಶೇಖಾವತ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಎಷ್ಟು ಸತಿ ಭೇಟಿ ಮಾಡಿದ್ದಾರೆ ಗೊತ್ತಾ? ಒಂದ್ ನಿಮಿಷ ಇರಿ, ಅವ್ರು ಮಾತಾಡಿ. ಮಾತಾಡಿ ಅಶ್ವಿನಿ ಮ್ಯಾಮ್, ಮಾತಾಡಿ. GST ಪ್ರತಿ ಟ್ರೈಮೆಸ್ಟರ್ ಅಲ್ಲೂ ರಿಲೀಸ್ ಆಗುತ್ತೆ GST ಅನ್ನೋದು. ಇವ್ರೋಗ್ ಭಿಕ್ಷೆ ಬೇಡ್ಕೊಳ್ಳೋದು ಅದೆಲ್ಲ ಏನು ಬೇಕಾಗಿಲ್ಲ. ಆಸ್ ಎ ಪ್ರೋಟೋಕಾಲ್, ಆಸ್ ಎ ಪ್ರೊಸೀಜರ್ ಇವ್ರಿಗೂ ಆಗುತ್ತೆ. ಆಯ್ತಾ? ಮತ್ತೆ ಇವ್ರು ಹೋಗಿ ಮಾತಾಡ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರಲ್ಲ, ಪ್ರೆಸ್ ಮೀಟ್ ಮಾಡ್ತೀವಿ ಏನಿದಾರಲ್ಲ, ಇವ್ರ ಸಜೆಷನ್ಸ್ ಏನಾನ ಕೊಟ್ಟಿದಾರ? ಅದನ್ನ ತಲುಪಿಸಿದಾರ? ಅಲ್ಲಿ ಏನು ಮಾಡೋದಿಲ್ಲ, ಸುಮ್ಮನೆ ಬರೋದು, ಕೂತ್ಕೊಳ್ಳೋದು, ಇಲ್ಲಿ ಮೀಡಿಯಾ ಮುಂದೆ ಕೂತ್ಕೊಂಡು ಮಾತಾಡೋವಂಥದ್ದು. ಇದು ಒಂದು ಹೋದ್ರೆ ಹೋಗ್ಲಿಲ್ಲ ಅಂತ ಇನ್ನ ಒಂದು ಹೇಳಿದ್ರು, ಮನ್ರೇಗಾ ಜಿ ಏನೇನೋ ಮಾತಾಡ್ತಾ ಇದ್ರು. ಆಯ್ತಾ? ಇವಾಗ ಇಡೀ ರಾಜ್ಯದಲ್ಲಿ 4.5 lakh ಫೇಕ್ ಜಾಬ್ ಕಾರ್ಡ್ಸ್ ಇದ್ದಿದ್ದು. ಯಾರ್ದು ಕೊಡುಗೆ? ಅದು 1.5-2 ವರ್ಷದಿಂದ 4.5 ಲಕ್ಷ ಜಾಬ್ ಕಾರ್ಡ್ಸ್ ಫೇಕ್ ಆಗಿತ್ತು. ಆಯ್ತಾ? 600ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿರುವಂತದ್ದು ಬರೀ ಮನ್ರೇಗಾನಲ್ಲಿ. ಗಂಡಸರು ಹೆಂಗಸರು ವೇಷ ಹಾಕೊಂಡು ಜಾಬ್ ಕಾರ್ಡ್ ಫೇಕ್ ಗಳು ಇಟ್ಕೊಂಡು ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು. ತೋರ್ಸೋದು ಒಂದು ಕಾಮಗಾರಿ, ಆಗಿರೋದೊಂದು ಕಾಮಗಾರಿ. ಮೆಷಿನರೀಸ್ ಅಲ್ಲಿನ ಪಂಚಾಯತ್ ಆಫೀಸರ್ಸ್ ಯಾವ್ದು ವಿಪಿಜಿ ಮೂಲಕ ಡೈರೆಕ್ಟ್ ಹೋಗುತ್ತೆ ಅಂತ ಹೇಳಿದ್ದಾರೆ. 100% ಟ್ರಾನ್ಸ್ಪರೆನ್ಸಿ ಕೆಲಸ ಮಾಡುವಂತ. ನನಗೆ ಅವ್ರು ಮಾತಾಡಾದ್ಮೇಲೆ ನೀವು 1 ನಿಮಿಷ ಕೊಡಬೇಕು. ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ನರೇಗಾ ವೆರಿ ಕ್ಲಿಯರ್ಲಿ. ಪ್ಲೀಸ್ ಗಿವ್ ಮಿ 1 minute ಟೈಮ್. ಗವರ್ನಮೆಂಟ್ ನಾವು ಕೊಡ್ತಾ ಇದ್ದೀವಿ. ಎಸ್ ಅಶ್ವಿನಿ ಮ್ಯಾಮ್, ಮಾತಾಡ್ತಾ ಹೋಗ್ತೀನಿ. ನಾನು ಮೇಲ್ದಂಡೆ ಯೋಜನೆ ಕುರಿತಾಗೂ ಕೂಡ ಮಾತಾಡಬೇಕು. ಕೇಂದ್ರ ಬಜೆಟ್ 2026 ಬಗ್ಗೆ ಮಾತನಾಡ್ತಾ ಹೋಗೋಣ. ಆಗ್ಲೇ ಮೇಡಮ್ ಅವರು ಮಾತನಾಡ್ತಾ ಇದ್ರು, ಸರಿಗೆ ಅವಕಾಶ ಸಿಗ್ಲಿಲ್ಲ, ನಾವು ಬ್ರೇಕ್ ಹೋದ್ವಿ. ಸರ್, ಏನೋ ಕ್ಲಾರಿಟಿ ಕೊಡ್ಬೇಕಂತ ಅನ್ಕೊಂಡ್ರಿ, ಹೇಳಿ. ಈ ಡೆವಲ್ಯೂಷನ್ ಆಫ್ ಫಂಡ್ಸ್ ಇವಾಗ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. 16th ಫೈನಾನ್ಸ್ ಕಮಿಷನ್, ಅದರಲ್ಲಿ ಇವಾಗ 41% ಡೆವಲ್ಯೂಷನ್ ಕೊಡ್ತೀನಿ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಬಜೆಟ್. ಆದ್ರೆ ಈಗ ಟ್ಯಾಕ್ಸಸ್ ನಲ್ಲಿ GST ಆದಾಗ, ಫಾರ್ ಎಕ್ಸಾಂಪಲ್ 18% GST, 18% GST ನಲ್ಲಿ 9% ಸ್ಟೇಟ್ ಟ್ಯಾಕ್ಸ್ ಬರುತ್ತೆ, 9% ಸೆಂಟ್ರಲ್ ಟ್ಯಾಕ್ಸ್ ಬರುತ್ತೆ. ಹಾಗಾದ್ರೆ ಒಂದು ವೇಳೆ ಆ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಆಸ್ ಪರ್ ದ ಫೈನಾನ್ಸ್ ಕಮಿಷನ್ 13% ಸ್ಟಿಲ್ ಇವರು ಸ್ಟೇಟ್ ಗವರ್ಮೆಂಟ್ ಸಿಕ್ಕಿದರೆ ಯಾಕೆ ಇವ್ರಿಗೆ ಪ್ರಾಬ್ಲಮ್?
ಟೆಕ್ನಿಕಲ್ ಪ್ರಾಬ್ಲಮ್. ಓಕೆ ಈಕ್ವಲ್ ಆಗಿ ಬರುತ್ತೆ ನಿಮಗೆ 18%, 9% ಸೆಂಟ್ರಲ್ ಹೋಗುತ್ತೆ, 9% ಸ್ಟೇಟ್ ಬರುತ್ತೆ. ಅಂದರೆ ಸೆಂಟ್ರಲ್ಗೆ ಬಂದದರಲ್ಲಿಯೂ ಕೂಡ ಪುನಃ 13% ಔಟ್ ಆಫ್ ದಿಸ್ 41% ಟೋಟಲ್ ಡೆವಲ್ಯೂಷನ್ 13% ಸ್ಟಿಲ್ ಕಮ್ಸ್ ಬ್ಯಾಕ್ ಟು ದ ಸ್ಟೇಟ್. ಆದ್ರೆ ಇಲ್ಲಿ ಪಾಯಿಂಟ್ ಏನು, ಫೈನಾನ್ಸ್ ಕಮಿಷನ್ ಪಾಯಿಂಟ್ ಏನು, ಯಾವ ಯಾವ ರಾಜ್ಯಗಳು ವೀಕ್ ಆಗಿವೆ, ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟರ್ನ್ ಕಂಟ್ರೀಸ್ ಎಕ್ಸಾಕ್ಟ್ಲಿ ಆರ್ ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರೋದು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಯಾಕೆ? ಬಿಕಾಸ್ ಅಲ್ಲಿ ಟ್ರಬಲ್ ಇದೆ, ಟೆರರಿಸ್ಟ್ ಟ್ರಬಲ್ ಇದೆ. ಟೆರರಿಸ್ಟ್ ಟ್ರಬಲ್ ಅನ್ನ ದೂರ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೋಗುವಂಗೆ ಮಾಡ್ಬೇಕಂತ ಅರ್ಥ ಮಾಡ್ತಾ ಇದ್ದಾರೆ. ಅಂದ್ರೆ ವೆರೆವರ್ ಸ್ಟೇಟ್ಸ್ ರಕ್ಷಣೆಯನ್ನ ಕೊಡ್ಬೇಕಾಗುತ್ತೆ, ಹಾಗಾಗಿ ಅಲ್ಲಿ ಕೊಡ್ತಾ ಜಾಸ್ತಿ ಹೋಗ್ತಾ ಇದೆ. ಹೌದು, ಅಂದ್ರೆ ಇವಾಗ 20% ಕೊಟ್ಟಿದ್ದಾರೆ, 25% ಕೊಟ್ಟಿದ್ದಾರೆ. ಯಾಕೆ? ನಮ್ಮ ಯಾವ ಬಾರ್ಡರ್ ಸ್ಟೇಟ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಬಾರ್ಡರ್ ಬಟ್ ನೋ 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 ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಬಾರ್ಡರ್ ಸ್ಟೇಟ್ಸ್. ಕಮ್ ಆನ್, ನಾವು ಕಾಂಗ್ರೆಸ್ನವರು ಯಾವ ಬಾರ್ಡರ್ ಸ್ಟೇಟ್ಸ್ ಬಗ್ಗೆ ಮಾತಾಡ್ತಿಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ದ ಡಿಫರೆನ್ಸಸ್ ಬಿಟ್ವೀನ್ ಸೆಂಟ್ರಲ್ ಸ್ಟೇಟ್ಸ್, ನಾರ್ತ್ ಸ್ಟೇಟ್ಸ್ ಅಂಡ್ ಸದರ್ನ್ ಸ್ಟೇಟ್ಸ್ ಅಷ್ಟೇ. ಇಲ್ಲ 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 ಇಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಬಾರ್ಡರ್ ಸ್ಟೇಟ್ಸ್. ನಾನು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ. ನಾರ್ತ್ ಸ್ಟೇಟ್ಸ್ ಬಗ್ಗೆ ಮಾತಾಡಿ, ಸೆಂಟ್ರಲ್ ಸ್ಟೇಟ್ಸ್ ಬಗ್ಗೆ ಮಾತಾಡಿ, ಸದರ್ನ್ ಸ್ಟೇಟ್ಸ್ ಬಗ್ಗೆ ಮಾತಾಡಿ, ಬಾರ್ಡರ್ ಸ್ಟೇಟ್ಸ್ ಇಲ್ಲ. ಅವರು ನಾವು ಹೇಳದೇ ಇರುವಂತಹ ಪಾಯಿಂಟ್ ಅನ್ನ ಹೇಳಿದಾಗ ನಾನದನ್ನ ಒಪ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಸುಕನ್ಯಾ ಅವರೇ, ನಾನದನ್ನ ಒಪ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಜಮ್ಮು ಕಾಶ್ಮೀರಿಗೆ 20% ಯಾಕೆ ಕೊಡ್ತೀರಿ ಅಂತ ನಾವ್ ಯಾವತ್ತಾದ್ರೂ ಕೇಳಿದೀವ? ನಾವು ಕಾಂಗ್ರೆಸ್ ಅವ್ರು ಕೇಳಿದೀವ? ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾಕೆ ಕೊಡ್ತೀರಿ ಅಂತ ಕೇಳಿದೀವ? ನಾವು ಬಾರ್ಡರ್ ಸ್ಟೇಟ್ಸ್ ಯಾಕೆ ಕೊಡ್ತೀವಿ ಅಂತ ಕೇಳಿದೀವ? ನಾವು ವಾಘಾ ಬಾರ್ಡರ್ಗೆ ಯಾಕೆ ದುಡ್ಡು ಹಾಕ್ತೀವಿ ಅಂತ ಕೇಳಿದೀವ? ನಾವು ಕೇಳಿಲ್ಲ. ಅವರು ನಾವು ಕೇಳ್ದೇ ಇರೋದನ್ನ ಕೇಳಿದೀವಿ ಅಂತ ಅಂದಾಗ ನಾನು ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಸುಕನ್ಯಾ ಅವರೇ. ಸ್ವಾತಿ ಮ್ಯಾಮ್ ಹೋಲ್ಡ್ ಇದು ಮೈಕ್ ಮ್ಯೂಟ್ ಮಾಡಿ ಹೇಳಿ ಸರ್ ನೀವು. ಅಲ್ಲ, ಮೈಕ್ ಮ್ಯೂಟ್ ಮಾಡಿದ್ರೆ ಕಿತ್ತಾಕ್ ಹೋಗ್ತೀನಿ ಅಷ್ಟೇ, ನನಗೇನು ಸಮಸ್ಯೆ ಇಲ್ಲ. ಹೇಳಿ ಕ್ಲಾರಿಟಿ ಕೊಟ್ಬಿಡಿ, ಆಮೇಲೆ ನೀವು ಮಾತಾಡಿ. ನಾ ಮಾತಾಡ್ತಾ ಇರುವಾಗ ಯಾರು ಮಾತಾಡಬಾರ್ದು. ಎಸ್ ಹೇಳಿ. ಅವರು ಮಾತಾಡುವಾಗ ನಾನು ಮಾತಾಡೋದು ಸುಮ್ಮನಿದ್ದೀನಿಲ್ವ? ನಾನು ಮಾತಾಡೋದು If you are not a politician, please don't make political statements, sir. ಅಷ್ಟೇ ನಾ ಹೇಳ್ತಾ ಇರೋದು. Don't make political statements. Don't guide me and tell me what No. You are giving 20% ಅಂತ ನಾವು ಕಾಮೆಂಟ್ ಮಾಡಿದ್ವಿ ಅಂತ did we comment? ಯಾವತ್ತಾದ್ರೂ ನಾವು ಕಾಮೆಂಟ್ ಮಾಡಿದೀವಾ? ಆಸ್ ಅ ಕಾಂಗ್ರೆಸ್ ನಾವು ಕಾಮೆಂಟ್ ಮಾಡಿದೀವಾ? ಇಲ್ಲವಲ್ಲ. ಇಲ್ಲ, ನೀವು ಅದನ್ನೇ ಹೇಳಿದ್ದು, ನೀವು ಅದನ್ನೇ ಮೆನ್ಷನ್ ಮಾಡಿದ್ದು. ಯು ಡೋಂಟ್ ಹ್ಯಾವ್ ಟು ಕೇರ್, ಬಟ್ ಡೋಂಟ್ ಮೇಕ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್. ನೀವು ಏನಾದ್ರೂ ಮಾತಾಡಿ, ಡೋಂಟ್ ಮೇಕ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್. ಯು ಆರ್ ಮೇಕಿಂಗ್ ವಾಟ್ ಕಾಂಗ್ರೆಸ್ ಹ್ಯಾಸ್ ಸೆಡ್ ಅಂತ. ವಿ ನೆವರ್ ಸೆಡ್ ಎನಿಥಿಂಗ್. ನಾವೇನು ಹೇಳಿಲ್ವಲ್ಲ, ನಾವು ಹೇಳಿದೀವಾ? ಎಸ್ ಮ್ಯಾಮ್, ಒಂದು ನಿಮಿಷ ಇವಾಗ ನೀವು ಮಾತಾಡಿ ಸರ್. ಯಾವುದೇ ರೀತಿಯಾದಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನೀವು ಸಬ್ಜೆಕ್ಟ್ ಬಗ್ಗೆ ಅಷ್ಟೇ ಮಾತಾಡಿ. ಜಸ್ಟ್ 2 minutes ಅಲ್ಲಿ ಹೇಳಿ. ಡೋಂಟ್ ಮೇಕ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಅಷ್ಟೇ. ಅವರ ಹತ್ರನೂ ಮಾತಾಡಬೇಕು. ಎಸ್ ಪ್ಲೀಸ್. ಡೆವಲ್ಯೂಷನ್ ಆಫ್ ಫಂಡ್ಸ್ 41% ಬಜೆಟ್ ನಲ್ಲಿ ಇವಾಗ ಅನೌನ್ಸ್ ಆಗಿದೆ. ಅದಕ್ಕೆ 1.4 lakh crores ಅನ್ನ ಅಲಾಟ್ಮೆಂಟ್ ಮಾಡಿದ್ದಾರೆ. ಅವಾಗ ನಾನು ಹೇಳ್ತಾ ಇದ್ದೆ, ಯಾವ ಯಾವ ರಾಜ್ಯಗಳು ವೀಕ್ ಆಗಿದೆಯೋ ಅವರಿಗೆ ಜಾಸ್ತಿ ಹೋಗುತ್ತೆ, ಯಾವ ಯಾವ ರಾಜ್ಯಗಳು ಡೆವಲಪ್ ಆಗಿದೆಯೋ ಅವರಿಗೆ ಕಮ್ಮಿ ಬರುತ್ತೆ ಅಂದ್ರೆ 13% ತನಕ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ GST ಕಲೆಕ್ಷನ್ ಕರ್ನಾಟಕದ್ದು ಸೆಕೆಂಡ್ ಹೈಯೆಸ್ಟ್ ಇದೆ. ಹಂಗಾಗಿ ಇಲ್ಲಿ ಕೊಟ್ಟಿಲ್ಲ, ಬಜೆಟ್ ಆಗಿಲ್ಲ. ಬಟ್ ಆದ್ರೂ ಕೂಡ ಸರ್ ಇಲ್ಲಿ ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ 4 ಬಜೆಟ್ ಅಲ್ಲೂ ಕೂಡ ಕೇಳ್ತಿದ್ದಾರೆ, ಆದ್ರೂ ಕೂಡ ಕೊಡ್ತಾ ಇಲ್ಲ. ನಾನು ಈ ಪ್ರಶ್ನೆನ ನಿಮಗೂ ಕೂಡ ಕೇಳ್ತೀನಿ ನಾನು. ಸರ್ ಅದು ಬೇರೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಮ್ಮ ರಾಜ್ಯದವರಾಗಿ ನಮ್ಮ ರಾಜ್ಯಕ್ಕೆ ಏನ್ ಬೇಕು ಅನ್ನೋದು ಅವ್ರಿಗೂ ಕೂಡ ಕನಿಷ್ಠ ಜ್ಞಾನ ಇಲ್ವಾ? ಹಾಗಾದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು ಪ್ರಾಜೆಕ್ಟ್ಸ್ ಮೇಲೆ. ಅದ್ ಹೆಂಗಾಗತ್ತೆ ಸರ್? ನೀವೇ ಹೇಳ್ತಿದ್ದೀರಾ ಕರ್ನಾಟಕ ಮುಂದುವರಿತಾ ಇದೆ ಅಂತ. ದಟ್ ಇಸ್ ಅ ರೂಲ್. ಆತರ 20,000 crores ಸೆಂಟ್ರಲ್ ಗವರ್ನಮೆಂಟ್. ಸುಕನ್ಯಾ ಅವರೇ, ನಾನು ಉತ್ತರ ಕೊಡ್ಲಾ? Shall I answer? Because ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಮಾಡಿಲ್ಲ. 20,000 crores. ಓಕೆ ಫೈನ್. ಅಂಡ್ ಹೊಸದಾಗಿ ಇವಾಗ ಮಾಡಿರೋಂಥದ್ದು ಸುಕನ್ಯಾ ಅವರೇ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಎಲ್ಲರ ಕಾಲದಿಂದಲೂ ಬಂದಿರುವಂತದ್ದು. ಅದು ಈಗ ಹೊಸದಾಗಿ NDA ಅವ್ರು ಮಾಡಿರುವಂತದ್ದಲ್ಲ, ಅವಾಗ್ಲಿಂದ ಇರುವಂತದ್ದೇ ಅದು. ಓಕೆ, ಅವ್ರು ಕ್ಲಾರಿಟಿ ಕೊಡ್ತಾರಂತೆ, ಮಾತಾಡಿ. ಡೆವಲ್ಯೂಷನ್ ಆಫ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ರು, ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಕೇಳ್ತಾ ಇದ್ರಿ. ಬಹಳ ಸ್ಪಷ್ಟವಾಗಿ ನಾನು ಆಗಲೇ ಮೆನ್ಷನ್ ಮಾಡಿದೆ, ನಾವು ಇವತ್ತಿನ ದಿನ ಏನು ತೆರಿಗೆಯನ್ನು ಸಂಗ್ರಹ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ನಂತರದಲ್ಲಿ
ನಾವು ಎಲ್ಲ ರಾಜ್ಯಗಳಲ್ಲಿ ಅಂದ್ರೆ ಹೈಯೆಸ್ಟ್ ಸ್ಯಾಲರಿಯನ್ನ ಕೊಡುವಂಥದ್ದು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರದಲ್ಲಿ ಅವರು ಬಳಸ್ಕೊಳ್ಳುವಂತಹ ಮ್ಯಾನ್ ಪವರ್ ರಾಜ್ಯ ಸರ್ಕಾರಗಳದ್ದೇ ಆಗಿರುತ್ತೆ. ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಲಿಮಿಟೆಡ್ ರಿಸೋರ್ಸಸ್, ಮ್ಯಾನ್ ರಿಸೋರ್ಸಸ್ ಅವರು ಸಂಬಳ ಕೊಟ್ಟು ಇಟ್ಕೊಳ್ಳೋದು ಬಿಟ್ರೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಹ್ಯೂಮನ್ ರಿಸೋರ್ಸ್ಗೆ ಅವರು ಅವಲಂಬಿತವಾಗಿರ್ತಾರೆ. ಸೊ ನಾವು ಸ್ಯಾಲರಿಗಳನ್ನ ಕೊಟ್ಟ ನಂತರದಲ್ಲಿ ಆಸ್ ಎ ಪಾಕೆಟ್ ನಮ್ಮ ಹತ್ರ ಉಳಿಯುವಂಥದ್ದು ಬಹಳ ಕಡಿಮೆ. ಸೊ ನಾವು ಏನೇ ನೋಡೋದಾದ್ರೂ ಕೂಡ ನಾವು ಇದು ಹೇಗೆ ಗೊತ್ತಾ, ಮನೆಯಲ್ಲಿ ಪುರುಷ ಅಥವಾ ನಮ್ಮ ತಂದೆ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ತನ್ನ ಎಲ್ಲಾ ಸಂಬಳವನ್ನು ತೆಗೆದುಕೊಂಡು ಒಂದು ಮನೆಯ ಆಕೆ ಕೈಗೆ ಕೊಡುವಂಥದ್ದು. ಆಕೆ ಪ್ರತಿದಿನ ಬೆಳಗ್ಗೆ ತಾನು ಕೆಲ್ಸಕ್ಕೆ ಹೋಗ್ಬೇಕಾದಾಗ ಬಸ್ ಚಾರ್ಜಿಗಿಷ್ಟು, ನಿಮ್ಮ ಕಾಫಿಗಿಷ್ಟು, ನಿಮ್ಮ ತಿಂಡಿಗಿಷ್ಟು, ದಿನಸಿಗಿಷ್ಟು, ಇಷ್ಟೆಲ್ಲ ಆಯವ್ಯಯವನ್ನ ಆಕೆ ಅಂದ್ರೆ ಇವತ್ತಿನ ದಿನ ಏನು ನಿರ್ಮಲಾ ಸೀತಾರಾಮನ್ ಅವರು ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ, ಮನೆಯಾಕೆ ಮಾಡುವಂತಹ ಕೆಲಸವನ್ನ ಇವತ್ತಿನ ದಿನ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸಬಹುದು. ಸೊ ಅವರು ಎಷ್ಟು ಹಣವನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಆ ಮನುಷ್ಯನ ದಿನಚರಿ ಅವಲಂಬಿತವಾಗಿರುತ್ತೆ, ಆ ಮನೆ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಆದ್ರೆ ಮನೆ ಒಡತಿ ತಾನು ಬೇರೆ ಏನೋ ಶಾಪಿಂಗ್ಗೆ ಹಣವನ್ನ ಬಳಸುವಂಥದ್ದು, ತನ್ನ ತವರು ಮನೆಗೆ ಹಣವನ್ನ ಕೊಡಬಾರ್ದು ಅಂತ ನಾನೇನು ಹೇಳೋದಿಲ್ಲ, ಆದ್ರೆ ತನ್ನ ತವರು ಮನೆಗೆ ಕೊಡೋದಕ್ಕೆ ಬಳಸುವಂಥದ್ದು, ತನ್ನ ಯಾವುದೋ ಫ್ರೆಂಡ್ಸಿಗೆ ಕೊಡೋದಕ್ಕೆ ಬಳಸುವಂಥದ್ದು, ಅಣ್ಣ ತಮ್ಮಂದ್ರಿಗೆ ಕೊಡೋದಕ್ಕೆ ಬಳಸುವಂಥದ್ದು, ಅಥವಾ ಇವತ್ತಿನ ದಿನ ನಾವು ಏನು ಚುನಾವಣೆ ಅಂತ ಕರಿತೀವಿ, ಚುನಾವಣೆ ರಾಜ್ಯಗಳಿಗೆ ಮಾತ್ರ ಅಥವಾ ಯಾವುದೋ ಒಂದು ಮದುವೆಗೆ ತಾನು ಹೇಗೆ ಶೃಂಗಾರಗೊಳ್ಳಬೇಕು ಅನ್ನೋದಕ್ಕೆ ಮಾತ್ರ ಹೊಸ ಹೊಸ ರೇಷ್ಮೆ ಸೀರೆಗಳನ್ನ ಆಯಾ ಮದುವೆಗಳಿಗೆ ತೆಗೆದುಕೊಳ್ಳೋ ತರ ಹೊಸ ಹೊಸ ಸ್ಕೀಮ್ಗಳನ್ನ ಬಜೆಟ್ ಏನು ಎಲೆಕ್ಷನ್ ಇರುವಂತಹ ರಾಜ್ಯಗಳಿಗೆ ಮಾತ್ರ ಅನೌನ್ಸ್ ಮಾಡುವಂಥದ್ದು. ಈ ರೀತಿ ಮಾಡಿದ್ರೆ ಮನೆ ನಡೆಯೋದಕ್ಕೆ ಸಾಧ್ಯನೇನ್ರಿ? ಖಂಡಿತ ಇಲ್ಲ. ಇದೇ ಇಲ್ಲಿ ನಡೀತಾ ಇರುವಂಥದ್ದು ಇವತ್ತಿನ ದಿನ ನಮ್ಮ ದೇಶದಲ್ಲಿ. ನೀವು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಟ್ ಆಲ್. ನೀವು ಡೆವಲ್ಯೂಷನ್ ಆಫ್ ಫಂಡ್ಸ್ನ ಸರಿಯಾಗಿ ಮಾಡ್ತಾ ಇದ್ದೀರಾ, ಮಾಡ್ತಾ ಇಲ್ವಾ ಅನ್ನೋದು ಒಂದು ಕಡೆ ಆದರೆ, ನೀವು ಬಹಳ ಕ್ಲಿಯರ್ ಆಗಿ ಆಪ್ಟ್ ಆಗಿ ಮೆನ್ಷನ್ ಮಾಡಿದ್ರಿ ಸುಕನ್ಯಾ ಅವರೇ. ವಾಟ್ ಅಬೌಟ್ ದ ಪ್ರಾಜೆಕ್ಟ್ಸ್ಗೆ ಬರಬೇಕಾಗಿರುವಂತಹ ಫಂಡ್ಸ್ ಎಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಪಾಸಿಬಿಲಿಟಿ ಹೇಗೆ? ಅಂಡ್ ಐ ವಿಲ್ ಟೇಕ್ ಓನ್ಲಿ ಒನ್ ಲಾಸ್ಟ್ ಮಿನಿಟ್. ನಾನು ನರೇಗಾ ಬಗ್ಗೆ ಇವತ್ತಿನ ದಿನ ಮಾತಾಡಲೇಬೇಕು. ವಿ ರಾಮ್ಜಿ ಅನ್ನುವಂತಹ ಹೆಸರನ್ನ ಕೊಟ್ಬಿಟ್ಟಿದೀವಿ. ರಾಮನ್ ಹೆಸರು ಕೊಟ್ಟಿದ ತಕ್ಷಣ ಇವರಿಗೆ ಎಲ್ಲೋ ಒಂದ್ ಕಡೆ ಭಯ ಶುರು ಆಗೋಯ್ತು, ಅಥವಾ ಇವರಿಗೆ ತಡ್ಕೊಳಕ್ಕಾಗ್ಲಿಲ್ಲ ಅಂತ ಇವತ್ತಿನ ದಿನ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ. ರಾಮ್ಜಿ ಅನ್ನುವಂತಹ ಹೆಸರು ಇಟ್ ಈಸ್ ಅ ಶಾರ್ಟ್ ಫಾರ್ಮ್ ಅಷ್ಟೇ. ಫುಲ್ ಫಾರ್ಮ್ ಅನ್ನ ತೆಗೆದುಕೊಂಡ್ರೆ ಮನ್ರೇಗಾ, ಈಗ ಹೇಗೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ನಾವು ಹೇಗೆ ಕರಿತೀವಿ, ಆ ರೀತಿ ವಿ ರಾಮ್ಜಿ ಅನ್ನುವಂತಹ ಒಂದು ಅಬ್ರಿವೇಷನ್ ಅನ್ನ ತೆಗೆದುಕೊಂಡ್ರೆ, ಇದರ ಫುಲ್ ಫಾರ್ಮ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ರಾಮನೂ ಇರೋದಿಲ್ಲ, ಕೃಷ್ಣನೂ ಇರೋದಿಲ್ಲ, ಹಿಂದುತ್ವನೂ ಇರೋದಿಲ್ಲ. ಆದ್ರೆ ಕೇವಲ ವಿ ರಾಮ್ಜಿ ಅನ್ನುವಂತಹ ಹೆಸರಲ್ಲಿ ಇವತ್ತಿನ ದಿನ ರಾಜ್ಯಗಳಿಗೆ ಎಷ್ಟು ದೊಡ್ಡ ರೀತಿಯಾದಂತಹ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಗೊತ್ತಾ? ಒಂದು ಗ್ರಾಮ ಪಂಚಾಯಿತಿಗೆ ಇವತ್ತಿನ ತನಕ ಪ್ರತಿ ಗ್ರಾಮ ಪಂಚಾಯಿತಿಗಳು ಮನಮೋಹನ್ ಸಿಂಗ್ ಅವರ ಸರ್ಕಾರದಿಂದ ಹಿಡಿದುಕೊಂಡು ನಾವು ಯಾವಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಮಾಡಿದ್ವಿ, 10 ವರ್ಷಗಳಲ್ಲಿ ಸರಿಸುಮಾರು ಇಲ್ಲ ಅಶ್ವಿನಿ ಅವರೇ, ಐ ಹ್ಯಾವ್ ನೋ ಒನ್ ಮಿನಿಟ್, ಯು ಕಾಂಟ್ ಟೇಕ್ ಮೈ 1 minute, ಯು ಕಾಂಟ್ ಟೇಕ್ ಮೈ 1 minute, ಯು ಕಾಂಟ್ ಟೇಕ್ ಮೈ 1 minute, ಯು ಕಾಂಟ್ ಟೇಕ್ ಮೈ 1 minute at all, ಯು ಕಾಂಟ್ ಟೇಕ್ ಮೈ 1 minute. 15 ಕೋಟಿಗೂ ಹೆಚ್ಚು ಹಣವನ್ನ ಗ್ರಾಮ ಪಂಚಾಯಿತಿಗಳು ಇವತ್ತಿನ ದಿನ ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿನ ಐ ಆಮ್ ಸ್ಪೀಕಿಂಗ್ ದ ಟ್ರೂತ್ ಓನ್ಲಿ, ಪ್ಲೀಸ್ ಲಿಸನ್ ಟು ಮಿ. ಐ ಸೇ ಅಶ್ವಿನಿ ಅವರೇ, ಲಿಸನ್ ಟು ಮಿ. ಐ ಸೇ ವೆರಿ ಕ್ಲಿಯರ್ಲಿ, ಲಿಸನ್ ಟು ಮಿ. ಐ ಸೇ ವೆರಿ ಕ್ಲಿಯರ್ಲಿ, ಸತ್ಯವನ್ನೇ ಮಾತಾಡ್ತೀನಿ. She is not allowing him also to speak. She is not allowing me also to speak. ಆಯ್ತಾ? ಸತ್ಯ ಮಾತಾಡಬೇಕು. ಇದು ಸುಳ್ಳು. ಇಷ್ಟು ವರ್ಷ ಮನ್ರೇಗಾ ಹೆಸರಲ್ಲಿ ಯಾರಿಗೂ ಅರ್ಥ ಆಗಲ್ಲ. ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ನಿಮ್ಗೆ ಅವಕಾಶ ಕೊಡ್ತೀನಿ. ನಾನು 50 seconds ಅಲ್ಲಿ ಮುಗಿಸ್ಬೇಕು ದಯಮಾಡಿ. ಪಂಚಾಯಿತಿಗಳಿಗೆ ಸ್ಥಿರವಾದಂತಹ ಕಟ್ಟಡಗಳನ್ನ, ರೋಡ್ಗಳನ್ನ, ಕಾಂಪೌಂಡ್ಗಳನ್ನ, ಸ್ಕೂಲ್ಗಳನ್ನ ಕಟ್ಟೋದಕ್ಕೆ ಮನ್ರೇಗಾ ಫಂಡ್ ಗಳನ್ನ ಯೂಸ್ ಮಾಡಬಹುದಿತ್ತು. ಆದ್ರೆ ಇವತ್ತಿನ ದಿನ ಯಾವುದೇ ಸ್ಥಿರ ಆಸ್ತಿಯನ್ನ ಮಾಡೋದಕ್ಕೆ ಮನ್ರೇಗಾ ಫಂಡ್ ಗಳು ಯೂಸ್ ಮಾಡೋ ಹಾಗಿಲ್ಲ. ಕೇವಲ ಕಾಂಟ್ರಾಕ್ಟ್ ಗಳಿಗೆ ಅಂಬಾನಿ, ಅದಾನಿ ಕೊಡುವಂತಹ ಇದು ಇವರು ತಂದ್ಕೊಟ್ಟಿರುವಂತಹ ಹೊಸ ವಿ ರಾಮ್ಜಿ ಸ್ಕೀಮ್. ಓಕೆ ಮ್ಯಾಮ್, ಇವಾಗ ಅವರು ಕೂಡ ಹೇಳಿದ್ರು. ಇನ್ನೊಂದು ಪ್ರಶ್ನೆ ನಿಮ್ಗೆ ಹೇಳೋದಾದ್ರೆ, ಕಳಸ ಬಂಡೆ ನೀವು ಹೇಳಿ. ಪ್ರಾಜೆಕ್ಟ್ಸ್ಗೆ ಕೆಲವು ಪ್ರಾಜೆಕ್ಟ್ಸ್ ಇವ್ರ ಗವರ್ಮೆಂಟ್ ಇರುವಾಗಲಿಂದ ಎಷ್ಟು ವರ್ಷ ಆಡಿದಾರಲ್ಲ, ಇವ್ರ ನಾಯಕರಿಗೆ ಗೊತ್ತಿದೆ.
ಸಾಕಷ್ಟು ಪ್ರಾಜೆಕ್ಟ್ಸ್ ಇದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸೊ ಇವ್ರ ಪಕ್ಷ ಆಗ್ಲಿ ನಮ್ ಪಕ್ಷ ಆಗ್ಲಿ ಯಾವ್ದೇ ಡಿಸಿಷನ್ ತಗೊಳಕ್ ಬರೋದಿಲ್ಲ. ಅಂಡ್ ಸೆಕೆಂಡ್ಲಿ ಕೆಲವು ಪ್ರಾಜೆಕ್ಟ್ಸ್ ಗೆ ಸ್ಟೇಟ್ ಇಂದ DPR ಆಗಿ ಹೋಗಿ ಬರ್ಬೇಕಾಗತ್ತೆ, ಅದು ಅಪ್ರೂವಲ್ ಆಗ್ಬೇಕಾಗತ್ತೆ. ಆ ಅಪ್ರೂವಲ್ ಸ್ವಾತಿ ಮ್ಯಾಮ್ ಒಂದ್ ಸೆಕೆಂಡ್ ಅವ್ರು ಮಾತಾಡ್ಲಿ ಪ್ಲೀಸ್. ಸ್ವಾತಿ ಮ್ಯಾಮ್ ಒಂದ್ ಸೆಕೆಂಡ್. ಸ್ವಾತಿ ಮ್ಯಾಮ್ ಒಂದ್ ಸೆಕೆಂಡ್ ಇರಿ. ಸ್ವಾತಿ ಮ್ಯಾಮ್ ಒಂದ್ ಸೆಕೆಂಡ್ ಇರಿ, ಅವ್ರು ಮಾತಾಡ್ಲಿ ಪ್ಲೀಸ್. ಇಬ್ರು ಮಾತಾಡಿದ್ರೆ ಯಾರಿಗೂ ಏನು ಅರ್ಥ ಆಗಲ್ಲ. ದಯಮಾಡಿ ಸ್ವಾತಿ ಮ್ಯಾಮ್ ಒಂದ್ ಸೆಕೆಂಡ್ ಇರಿ ಪ್ಲೀಸ್. ಒಂದು ಅಧಿಕಾರ ಗ್ರಾಮ ಪಂಚಾಯತಿಗಳಿಂದ ಯಾರು ಕಿತ್ಕೊಂಡಿಲ್ಲ. ಯಾವ ವರ್ಕ್ಸ್ ನಡೀತಿತ್ತು ಇಷ್ಟು ವರ್ಷ ಹೆಚ್ಚು ಸ್ಲ್ಯಾಬ್ ನ ತಗೊಂಡ್ ಬಂದಿದ್ದಾರೆ. 100 ದಿನ ನಡೀತಿತ್ತು, ಯಾವುದೇ ಇದೇ ದಿನಗಳಲ್ಲಿ ಎಲ್ಲಿ 125 ದಿನ ಅಂತ ರೀತಿಯಾದಂತಹ ಒತ್ತಡ ಇಲ್ಲ. ಅಂಡ್ 320 ರೂಪಾಯಿ ಕೊಡ್ತಾ ಇದ್ರು, 370 ಇವಾಗ ಬರುತ್ತೆ. ಅಂಡ್ ಯಾವುದೇ ದಲ್ಲಾಳಿಗಳು, ಕಾಂಗ್ರೆಸ್ ದಲ್ಲಾಳಿಗಳು ಬಂಗ್ಲೆಗಳು ಕಟ್ಕೊಳಕ್ ಆಗಲ್ಲ. ಇನ್ಮೇಲೆ ಡೈರೆಕ್ಟ್ ಬೆನಿಫಿಟ್ ಒಂದ್ ನಿಮಿಷ ತಾಳ್ಮೆಯಿಂದನೇ ಮಾತಾಡೋಣ. ದಯಮಾಡಿ ಅಶ್ವಿನಿ ಮ್ಯಾಮ್ ಒಂದ್ ಸೆಕೆಂಡ್ ಇಲ್ಲಿ ಕೇಳಿಸ್ಕೊಳ್ಳಿ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಬ್ರು ಕೂಡ ಒಂದ್ ಸೆಕೆಂಡ್, ಇಬ್ರು ಒಂದ್ ನಿಮಿಷ ಹೋಲ್ಡ್ ಆಗ್ತೀರಾ? ಇಬ್ರು ಒಂದ್ ನಿಮಿಷ ಹೋಲ್ಡ್ ಆಗ್ತೀರಾ? ದಯಮಾಡಿ ಸ್ಟಾಪ್. VB Ramji another scam. 1 second. The future scam is a scam. 1 second. The future scam is Ashwini ma'am 1 second. That is why today we have the future scam of this country. Fourth largest economy in the world. ಅಯ್ಯೋ fourth largest economy ಬುನಾದಿ ಹಾಕೋರು ಯಾರ್ರಿ? ಫೌಂಡೇಶನ್ ಯಾರ್ರಿ ಹಾಕಿದ್ರು? ನಮ್ GDP ಎಲ್ಲಿ ತಗೋತಾರೆ? ನಾವು ಬಿಟ್ಟೋದಾಗ ನಮ್ GDP ಎಲ್ಲಿ ತಗೋತಾರೆ ಯಾವಾಗ ಅಂತ ಯಾವ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡ್ತಾರೆ? Ashwini ma'am listen. Ashwini ma'am listen. ಅದಕ್ಕೆ listen ಅಂತ ಅದು ರೂರಲ್ CBE EDI ಹೋಗಲೇ ಇಲ್ಲ ಅವ್ರಿಗೆ. CBE ಹೋಗಲೇ ಇಲ್ಲ ಅವ್ರಿಗೆ. ಒಂದ್ ನಿಮಿಷ ದಯಮಾಡಿ ಇಲ್ಲಿ ಕೇಳಿ, ಇಬ್ರು ಕೇಳಿ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಬ್ರು ಕೂಡ ನನ್ನ ಪ್ರಶ್ನೆ ಒನ್ ಸೆಕೆಂಡ್ ಅನದರ್ ಒನ್ ಕ್ವಶನ್ ಇಸ್ ದೇ. ಕೃಷಿ ವಲಯದಲ್ಲಿ AI ಬಳಕೆಯನ್ನು ಮಾಡೋದಕ್ಕೆ ಇವಾಗ ಒತ್ತನ್ನು ಕೊಡ್ತಾ ಇದ್ದೀರಾ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ವ್ಯವಸಾಯದಲ್ಲಿ AI ತರುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರೈತರ ಬೆಳೆನಲ್ಲಿ ರೇಷ್ಮೆಗೆ ಉತ್ತೇಜನವನ್ನ ಕೊಡಬೇಕಿತ್ತು. ಇನ್ನು 8-9 ವರ್ಷದಿಂದಲೂ ಕೂಡ ಸಕ್ಕರೆ ಬೆಲೆಯಲ್ಲಿ ಯಾಕೆ ಏರಿಕೆಯನ್ನ ಮಾಡ್ತಾ ಇಲ್ಲ? ಅದನ್ನು ಕೂಡ ಬೆಲೆ ಏರಿಕೆ ಮಾಡಬೇಕಿತ್ತಲ್ವಾ? ಜನರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ ಹೇಳಿ? ನಿಧಾನಕ್ಕೆ ಮಾತಾಡಿ ಕೇಳಿಸುತ್ತೆ. ನಿಧಾನಕ್ಕೆ ಮಾತಾಡಿ. ಮೊಬೈಲ್ ಅಲ್ಲ ಡ್ರೋನ್ ಗಳನ್ನ ಬಳಸ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು. ಆಯ್ತಾ, ರೈತ ಹೆಣ್ಮಕ್ಳು ಡ್ರೋನ್ ಗಳನ್ನ ಬಳಸ್ತಿದ್ದಾರೆ. ಅಷ್ಟು ಟೆಕ್ನಾಲಜಿನಲ್ಲಿ ನೀವು ತೆಗೆದು ನೋಡಿ, ಇಂಟರ್ನೆಟ್ ನ ಮತ್ತೆ ಟೆಕ್ನಾಲಜಿನ ರೂರಲ್ ಅವರ ಅರ್ಬನ್ ಅವರ ಹೆಚ್ಚು ಯೂಸ್ ಮಾಡ್ತಾ ಇರೋದು. ಅಂದ್ರೆ ನಿಮಗೆ ಪರ್ಸೆಂಟೇಜ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳ್ತಾರೆ, ರೂರಲ್ ಅವ್ರು ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಕೃಷಿನಲ್ಲಿ ಸಮಯದ ಅಭಾವ ಇದೆ, ಆದಷ್ಟು 2 minutes ಅಲ್ಲಿ ಎಲ್ಲರೂ ಕೂಡ ಕನ್ಕ್ಲೂಡ್ ಮಾಡಬೇಕು. ಕಾಂಗ್ರೆಸ್ ಬಿಟ್ಟೋದಂತಹ ಸುಭದ್ರವಾಗಿ 2047ಕ್ಕೆ ಭಾರತ ವಿಶ್ವಗುರುವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕೂಡ ಇದನ್ನ ಅರ್ಥಕೊಳ್ಬೇಕು. ಎಸ್ 2 minutes ಅಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಹೋಗೋಣ. 2 ನಿಮಿಷ ಇರೋದು, 1 ನಿಮಿಷ ಇದೆ ಅಷ್ಟೇ. ಸರ್ ನೀವು 1 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು, 1 ನಿಮಿಷನೂ ಇಲ್ಲ ನಿಮ್ಗೆ 2-3 ಸೆಕೆಂಡ್ ಸಿಗುತ್ತೆ ಅಷ್ಟೇ, ಅಷ್ಟಲ್ಲಿ ಹೇಳಿ. ಅವ್ರಿಗೂ ಕೂಡ ಅಷ್ಟೇ ಸೆಕೆಂಡ್ ಸಿಗುವಂಥದ್ದು. ದಯಮಾಡಿ ಫಾಸ್ಟ್ ಆಗಿ ಹೇಳ್ಬೇಕು. ಇವತ್ತಿನ ಬಜೆಟ್ ಡಿಸ್ಕಷನ್ ಬಿಟ್ಬಿಟ್ಟು ಬಹುಶಃ ನಾವು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೀವಿ. ನನ್ನ ಕಿವಿಗಳು ಬಂದಾಗಿದೆ. ಅದಕ್ಕೋಸ್ಕರ ಅವರೇ ಮಾತಾಡಲಿ, ನಾನೇನು ಮಾತಾಡೋಂಗಿಲ್ಲ. ಓಕೆ ಹೇಳಿ ಮ್ಯಾಮ್. ಸ್ವಾತಿ ಮ್ಯಾಮ್ 1 ಸೆಕೆಂಡ್. ಬಹಳ ಸ್ಪಷ್ಟವಾಗಿ ಕೇವಲ ಹೊಸ ಹೆಸರುಗಳನ್ನ, ಅಟ್ರಾಕ್ಟಿವ್ ನೇಮ್ಸ್ ಗಳನ್ನ, ಅಟ್ರಾಕ್ಟಿವ್ ಬಜೆಟ್ನ ಗಾತ್ರಗಳನ್ನ ಕೊಟ್ಟಿದ ತಕ್ಷಣ ಅದು ಬಜೆಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಜನರ ಬದುಕನ್ನ ಬದಲಾಯಿಸುವಂಥದ್ದೇ ಬಜೆಟು. ಅಂತಹ ಬಜೆಟು ಈ ಹಿಂದೆಯೂ ಕೂಡ ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ಯಾವ ನಿರೀಕ್ಷೆಯೂ ಕೂಡ ನಮಗಿಲ್ಲ. ಸೊ ಜನರ ಬದುಕನ್ನ ಕಸಿದುಕೊಳ್ಳುವಂತಹ, ಹಾಳು ಮಾಡಿಕೊಳ್ಳುವಂತಹ ಯಾವುದೇ ಬಜೆಟ್ ಅನ್ನ ಇನ್ನು ಮುಂದೆ ದಯಮಾಡಿ ಬಳಸಬೇಡಿ. ಇನ್ನು 3-4 ವರ್ಷಗಳ ಕಾಲ ತಾವು ಅಧಿಕಾರದಲ್ಲಿ ಇರ್ತೀರಿ, ಅಲ್ಲಿವರೆಗಾದ್ರೂ ಸುಧಾರಣೆಯನ್ನ ತೆಗೆದುಕೊಂಡು ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ.
ನಮಸ್ಕಾರ. ಕರ್ನಾಟಕದ ಮಹಾಜನತೆ ಕಾಂಗ್ರೆಸ್ ನಮಗೆ 75 ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇರುವಂತ ಮೋಸನೇ ಖಂಡಿತ ಈಗ್ಲೂ ಮಾಡ್ಕೊಂಡ್ ಬರುತ್ತೆ. ಇದೇ ಸುಳ್ಳುಗಳನ್ನೇ ಹೇಳ್ಕೊಂಡ್ ಬರುತ್ತೆ. ನೀವು ನೋಡಿದೀರಿ ಗರೀಬಿ ಹಟಾವೋ ಅಂತ ಅವಾಗ ಶುರುವಾಗಿದ್ದು, ಇನ್ನ 100 ವರ್ಷ ಆದ್ರೂ ಗರೀಬಿ ಹಟಾವೋನೆ. ಪಕ್ಷ ಏನಿದೆ ಇದನ್ನ ಎಲ್ಲೂ ಇರಬಾರ್ದು. ಪಾರ್ಥೇನಿಯಂ ತರ ಏನಿತ್ತು ಇವತ್ತು ಎಲ್ಲೂ ಇಲ್ಲ, ಬರೀ ಕರ್ನಾಟಕದಲ್ಲಿ ಆಕ್ಸಿಜನ್ ಇದೆ. ಇಲ್ಲೂ ಕೂಡ ಆ ಪಾರ್ಥೇನಿಯಂ ನ ಕಿತ್ತು ಬಿಸಾಕ್ತೀರಾ ಅನ್ನೋ ಒಂದು ವಿಶ್ವಾಸ ಇದೆ. ಯಾಕೆಂದ್ರೆ ನಾವೆಲ್ಲ ವಿಕಸಿತ ಭಾರತ ಹೋಗ್ಬೇಕಂದ್ರೆ ನೀವೇನ್ ಕೊಟ್ರಿ ಅಂತ ಹೇಳಿಲ್ಲ ಅವರು. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊನೆಗೂ ಹೇಳಿಲ್ಲ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಸ್ಕಾರ. ಅದೇ ರೀತಿಯಾಗಿ ಅಶ್ವಿನಿ ಶಂಕರ್ ಆಗಿರಬಹುದು, ಜೊತೆಯಲ್ಲಿ ಜಾಕೋಬ್ ಕ್ರಶ್, 3 ಜನಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವು. ಅದರಲ್ಲೂ ಕೂಡ ಕೇಂದ್ರ ಬಜೆಟ್ 2026 ಬಗ್ಗೆ ನಾವು ನೋಡ್ತಾ ಹೋದ್ವಿ. ಪ್ರತಿದಿನ ರಾಜ್ ನ್ಯೂಸ್ ನಲ್ಲಿ 8 ರಿಂದ 9 ಇದೇ ರೀತಿಯಾದಂತಹ ಚರ್ಚಾ ಕಾರ್ಯಕ್ರಮಗಳು ಹೋಗ್ತಾ ಇರುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.